ಹೇಳ್ತಾರಲ್ಲ, ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSA ಮೂವ್ಮೆಂಟ್ನ ಎಲ್ಲಾ ಸೀನಿಯರ್ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ನಮ್ಮೆಲ್ಲರ ಮಾಸ್ಟರ್ ಆದಂತಹ ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ ಅಚ್ಯುತ್ ಮಾಸ್ಟರ್ ಅವರಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತಹ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಗ್ರೇಟ್ ಮಾಸ್ಟರ್ಸ್, ಅಸ್ಟ್ರಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ಸ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ ಆವಾಹನೆಯನ್ನು ಮಾಡೋಣ. ನಮ್ಮೆಲ್ಲರ ಪೂರ್ಣಾತ್ಮನ ಮೂಲಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಸ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನನ್ನ ಆವಾಹನೆಯನ್ನು ಮಾಡೋಣ. ಈ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಆಸ್ಟ್ರಲ್ ಪಿರಮಿಡ್ಗಳನ್ನ, ಆಸ್ಟ್ರಲ್ ಕ್ರಾಪ್ ಸರ್ಕಲ್ಗಳನ್ನ, ಆಸ್ಟ್ರಲ್ ಕ್ರಿಸ್ಟಲ್ಗಳನ್ನ, ಅವುಗಳ ಶಕ್ತಿಯನ್ನ ಆವಾಹನೆಯನ್ನು ಮಾಡೋಣ. ಅವರೆಲ್ಲರ ಚೈತನ್ಯ ಮತ್ತೆ ಫ್ರೀಕ್ವೆನ್ಸಿಯಲ್ಲಿ ನಾವೆಲ್ಲರೂ ಒಂದಾಗಿ ಏಕತ್ವ ಸ್ಥಿತಿಯಲ್ಲಿ ಈ ಧ್ಯಾನದ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ಮಾಸ್ಟರ್ಸ್, ನಾವೀಗಾಗಲೇ ಭಗವಂತನ ಪ್ರೇರಣೆಯಂತೆ ಭಗವದ್ಗೀತೆ ಚಿಂತನೆಯನ್ನು ಮಾಡ್ತಾ ಇದ್ವಿ. ಅದರಲ್ಲಿ ಈಗಾಗಲೇ 2 ಅಧ್ಯಾಯಗಳನ್ನ ಮುಗಿಸಿ ಈಗ ಮೂರನೇ ಅಧ್ಯಾಯದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ವಿಷಾದ ಯೋಗ, ಅದರಲ್ಲಿ ಅರ್ಜುನನ ಹಲವಾರು ಪ್ರಶ್ನೆಗಳು, ಅವನ ಧರ್ಮ ಸಂಕಟದಲ್ಲಿ ಇರುವಂತಹ ಹಲವಾರು ಪ್ರಶ್ನೆಗಳಿಗೆ ಆ ಎರಡನೇ ಅಧ್ಯಾಯದಲ್ಲಿ ಕೃಷ್ಣ ತಾನು ಉತ್ತರವನ್ನು ಕೊಟ್ಟ. ಜೀವ ಅಂದ್ರೆ ಯಾರು, ಭಗವಂತ ಅಂದ್ರೆ ಯಾರು, ಜೀವ ಮತ್ತೆ ಆತ್ಮ ಮತ್ತೆ ಪರಮಾತ್ಮನ ನಡುವಿನ ಸಂಬಂಧ, ಹುಟ್ಟು ಮತ್ತೆ ಸಾವಿನ ಪರಿಕಲ್ಪನೆ, ಮತ್ತೆ ಧರ್ಮ, ಮತ್ತೆ ನಾವು ಮಾಡಬೇಕಾದಂತಹ ಧರ್ಮ, ಜೊತೆಗೆ ಜ್ಞಾನ ಮತ್ತೆ ಕರ್ಮ, ಇವುಗಳ ಬಗ್ಗೆ ಹೇಳ್ತಾ ಕೊನೆಯದಾಗಿ ಹೇಳಿದ ನೋಡು, ಕರ್ಮ ಮತ್ತೆ ಜ್ಞಾನ ಈ ಎರಡರಲ್ಲಿ ಯಾವುದು ಮುಖ್ಯ ಅಂತಂದ್ರೆ ಜ್ಞಾನವೇ ಮುಖ್ಯ. ಆ ಜ್ಞಾನವನ್ನ ಕೊಡದ ಅಥವಾ ಜ್ಞಾನವಿಲ್ಲದೆ ಮಾಡುವ ಯಾವ ಕರ್ಮವೂ ಕೂಡ ಅದು ಸಾರ್ಥಕವಾಗಲ್ಲ, ಅದು ವ್ಯರ್ಥ. ಹಾಗಾಗಿ ವ್ಯರ್ಥವಾಗಿ ಮಾಡುವವನು ಅವನು ಏನು ತಾನು ವ್ಯರ್ಥವಾಗಿ ಸಮಯವನ್ನು ಹಾಳು ಮಾಡ್ತಾ ಇದ್ದಾನೆ ಹಾಗಾಗಿ ಮನುಷ್ಯನಿಗೆ ಆ ಏನು ಜ್ಞಾನವೇ ಮುಖ್ಯ ಅಂತ ಹೇಳಿದ. ಅಲ್ಲ, ಜ್ಞಾನವೇ ಮುಖ್ಯ ಅಂತ ಯಾವಾಗ ಹೇಳಿದ, ಈಗ ಅಲ್ಲಿಗೆ ಎರಡನೇ ಅಧ್ಯಾಯ ಮುಗೀತು. ಈಗ ಮೂರನೇ ಅಧ್ಯಾಯದಲ್ಲಿ ಅರ್ಜುನ ಪ್ರಶ್ನೆ ಮಾಡ್ತಾ ಇದ್ದಾನೆ, ಹೌದು ಕೃಷ್ಣ, ನೀನೇ ಹೇಳಿದೆ ಏನು, ಜ್ಞಾನವೇ ಮುಖ್ಯ ಅಲ್ವಾ, ಕರ್ಮ ಮಾಡುವುದು ಬೇಡ, ಅಥವಾ ಕರ್ಮ ಅನ್ನುವುದು ಯಾವತ್ತೂ ಜ್ಞಾನಕ್ಕೆ ಸರಿಸಮಾನವಾದದ್ದಲ್ಲ. ಕರ್ಮಕ್ಕಿಂತಲೂ ಜ್ಞಾನ ಮುಖ್ಯ. ಹಾಗಾಗಿ ಜ್ಞಾನ ಅಂದ್ರೆ ಯಾವುದು, ಭಗವಂತನ ಜ್ಞಾನ. ನಾವು ಏನೇ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಕೊನೆಗೆ ಅದರಿಂದ ನಮಗೇನಾದ್ರೂ ತಿಳುವಳಿಕೆ ಅನ್ನೋದು ಬರ್ಬೇಕು, ಅಥವಾ ಅದರಿಂದ ಅರಿವಿರ್ಬೇಕು. ಸುಮ್ಮನೆ ಅದ್ರ ಹಿಂದ್ ಗೊತ್ತಿಲ್ಲ, ಮುಂದೆ ಗೊತ್ತಿಲ್ಲ, ಅದ್ರ ತಲೆ ಗೊತ್ತಿಲ್ಲ, ಬುಡ ಗೊತ್ತಿಲ್ಲ, ಒಟ್ಟಲ್ಲಿ ಏನೋ ಎಲ್ರು ಮಾಡ್ತಾರೆ ಅಂತೇಳಿ ನಾನು ಮಾಡೋದು, ಅಥವಾ ಏನೋ ಮಾಡ್ಬೇಕಲ್ಲ ಅಂತ ಮಾಡೋದು. ಹಾಗೆ ಮಾಡುವುದರಿಂದ ಅದು ಪ್ರಯೋಜನ ಇಲ್ಲ ಅಂತ ಹೇಳಿ ಕೃಷ್ಣ ಹೇಳ್ದ. ಅದಕ್ಕಾಗಿ ಇಲ್ಲಿ ಅರ್ಜುನನಿಗೆ ಡೌಟ್ ಬಂತು. ಹಾಗಾದ್ರೆ ಕೃಷ್ಣ, ಭಗವಂತ ನೀನು ಹೇಳ್ತಾ ಇದ್ದಿ ಏನು, ಆ ಈ ಒಂದು ಯಾಕೆ ಆ ಏನಂತೀವಿ, ಆ ಕರ್ಮವನ್ನ ಅರ್ಥ ಇಲ್ಲದೆ ಕರ್ಮವನ್ನು ಯಾಕೆ ಮಾಡತಿ, ಜ್ಞಾನವನ್ನು ಸಂಪಾದನೆ ಮಾಡು. ಅದಕ್ಕೆ ನನಗೆ ಹಾಗಾದ್ರೆ ಜ್ಞಾನವೇ ಮುಖ್ಯ ಅನ್ನೋದಾದ್ರೆ ಮತ್ತೆ ನೀನ್ ಯಾಕೆ ನನಗೆ ಹೇಳ್ತಾ ಇದ್ದಿ ಯುದ್ಧ ಮಾಡು ಅಂತ, ಅದು ಕರ್ಮ ಅಲ್ವಾ, ಯುದ್ಧ ಮಾಡು ಅಂತ ನೀನ್ ಯಾಕೆ ನನಗೆ ಹೇಳ್ತಾ ಇದ್ದಿ. ಬೇಡಪ್ಪ, ನಾನು ನಿನಗೆ ಮೊದಲು ಹೇಳಿದ್ದು ಅದನ್ನೇ ತಾನೆ, ನನಗೆ ಯುದ್ಧ ಬೇಡ, ಇದು ರಾಗ, ಏನು ಬರೀ ಹೊಡಿ ಬಡಿ ಕಡಿ ಹಿಂಸೆ ರಕ್ತಪಾತ ಇದೆಲ್ಲ ಯಾಕೆ ಬೇಕು ನನಗೆ. ನಾನು ಎಲ್ಲಾದ್ರೂ ಹೋಗಿ ಆರಾಮ್ಸಾಗಿ ಏನೋ ಧ್ಯಾನ ಮಾಡ್ಕೊಂಡು ತಪಸ್ಸು ಮಾಡ್ಕೊಂಡು ಕೂತು ಬಿಡ್ತೇನೆ, ಭಿಕ್ಷೆ ಬೇಡ್ಕೊಂಡಾದ್ರೂ ಬದುಕ್ತೇನೆ, ಆದ್ರೆ ನಾನು ಇವ್ರ ಮೇಲೆ ಕೈ ಮಾಡೋಲ್ಲ ಅಂತ ನೀನು ಮೊದಲೇ ಹೇಳಿದೆ ಅಲ್ವಾ. ಹಾಗಿದ್ದ ಮೇಲೆ ಅಂತ ಹೇಳಿದೆ ನಾನು, ಆದ್ರೆ ಮತ್ತೆ ನೀನು ಹೇಳ್ತಾ ಇದ್ದೀಯಾ ಕರ್ಮಕ್ಕಿಂತಲೂ ಜ್ಞಾನ ಮುಖ್ಯ ಅಂತ. ಹಾಗಾದ್ರೆ ಮತ್ತೆ ನಿನಗೆ ಜ್ಞಾನ ಮುಖ್ಯ ಅಂದಮೇಲೆ ನೀನ್ ಯಾಕೆ ನನಗೆ ಫೋರ್ಸ್ ಮಾಡ್ತಾ ಇದ್ದಿ, ನೀನು ಯುದ್ಧ ಮಾಡು ಅಂತ ಯಾಕೆ ಹೇಳ್ತಾ ಇದ್ದಿ, ಅದು ಕರ್ಮ ಅಲ್ವಾ. ಬೇಡ, ನನಗೆ ಜ್ಞಾನ ಮುಖ್ಯ, ಹಾಗಾದ್ರೆ ನಾನು ಜ್ಞಾನದ ಕಡೆ ಹೊರಟು ಬಿಡ್ತೇನೆ ಅಂತ ಅರ್ಜುನ ಏನೋ ಕೇಳಿದ. ಅದಕ್ಕೆ ಈಗ ಓ ಜನಾರ್ದನ ಅಂತ ಹೇಳಿ ಈ ಪ್ರಶ್ನೆಯನ್ನ ಕೇಳಿದ.
ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ ಅಂತ ಹೇಳಿ ಪ್ರಶ್ನೆ ಕೇಳಿದ. ಪ್ರಶ್ನೆ ಕೇಳಿ ಹೇಳ್ತಾನೆ. ಅದಕ್ಕೆ ಆ ಭಗವಂತ ಹೇಳ್ದ, ಕೃಷ್ಣ ಉತ್ತರ ಹೇಳ್ತಾನೆ ಏನು ಅಂತಂದ್ರೆ, ಹೌದು ಹೌದು, ನೀನು ಹೇಳಿದ್ದು ಕರೆಕ್ಟ್ ಇದೆ. ಆದ್ರೆ ನಾನು ಹೇಳಿದೆ ಏನು ಅಂತಂದ್ರೆ, ಇಲ್ಲಿ ಕರ್ಮ ಮುಖ್ಯ ಅಲ್ಲ, ಜ್ಞಾನ ಮುಖ್ಯ ಅಂತ ಹೇಳಿದೆ. ಆದ್ರೆ ಕರ್ಮವನ್ನು ಮಾಡ್ಲೇಬೇಡ ಅಂತ ಹೇಳಿಲ್ಲ. ಕರ್ಮ, ನಾವು ಮಾಡುವ ಕರ್ಮ ಏನಕ್ಕೆ? ಜ್ಞಾನ. ಆದ್ರೆ ನೀ ಜ್ಞಾನ ಬರಬೇಕು ಅಂತಂದ್ರೆ ನೀ ಕರ್ಮ ಮಾಡ್ಲೇಬೇಕಲ್ಲ. ಈಗ ಜ್ಞಾನ ಮುಖ್ಯ ಅಂತ ಹೇಳಿದೆ, ಹೌದು. ಆದ್ರೆ ಕರ್ಮ ಮಾಡಬೇಡ ಅಂತ ಹೇಳಿಲ್ಲ. ಆ ಜ್ಞಾನ ಬರಬೇಕು ಅಂತಂದ್ರೆ ನೀನು ಕರ್ಮ ಮಾಡಬೇಕು. ಅಲ್ಲ, ನಾನು ಈ ಕರ್ಮ ಮಾಡೋದ್ರಿಂದ ಇದು ಬರ್ತದೆ ಅನ್ನೋದಾದ್ರೆ, ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾನೆ ನೋಡು, ಸಾಧಕರಲ್ಲಿ ಎರಡು ವಿಧ ಇರ್ತಾರೆ. ಒಂದು ಸಾಂಖ್ಯರು ಮತ್ತೆ ಯೋಗಿಗಳು ಅಂತ ಇರ್ತಾರೆ. ಈ ಸಾಂಖ್ಯರು ಯಾರು ಅಂತಂದ್ರೆ ಜ್ಞಾನ ಮಾರ್ಗದಲ್ಲಿ ಹೋಗ್ತಾರೆ, ಜ್ಞಾನ ಮಾರ್ಗವನ್ನೇ ಅನುಸರಿಸಿ ಹೋಗ್ತಾರೆ. ಯೋಗಿಗಳು ಅಂತಂದ್ರೆ ಅವರು ಕರ್ಮ ಮಾರ್ಗದಲ್ಲಿ ಹೋಗ್ತಾರೆ. ಹಾಗಾದ್ರೆ ಇಲ್ಲಿ ಜ್ಞಾನ ಮಾರ್ಗ ಮತ್ತೆ ಕರ್ಮ ಮಾರ್ಗ, ಇದು ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ ನೋಡು, ಮೋಕ್ಷಕ್ಕೆ ಬರೀ ಶಾಸ್ತ್ರಗಳು ಹೇಳುವಂತೆ ಬರೀ ಜ್ಞಾನ ಮಾರ್ಗದಿಂದ ನೀನು ಮೋಕ್ಷಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಮೋಕ್ಷ ಮೋಕ್ಷಕ್ಕೆ ಬೇರೆ ಮಾರ್ಗವೇ ಇಲ್ಲ. ಅಂದಮೇಲೆ ಮೋಕ್ಷ ಸಾಧನೆ ಜ್ಞಾನ ಬೇಕು ಅಂದಮೇಲೆ ನಾವು ಕರ್ಮವನ್ನು ಮಾಡಬೇಕು. ಕರ್ಮ ಯಾಕೆ ಮಾಡಬೇಕು ಅಂದ್ರೆ ಜ್ಞಾನಕ್ಕಾಗಿ ಮಾಡಬೇಕು. ಜ್ಞಾನಕ್ಕೆ ಪೂರಕವಲ್ಲದ ಕರ್ಮ ಅದು ಕರ್ಮವಲ್ಲ. ಬೆಳಗ್ಗಿನಿಂದ ಹಿಡಿದು ನೀನು ಜಪಮಣಿ ಹಿಡ್ಕೊಂಡು ಸಂಜೆವರೆಗೂ ನೀನು ಮಣಿ ಎಣಿಸ್ತಾ ಕೂತೆ ಅಂತಂದ್ರೆ ಅದು ಕರ್ಮ ಆಗುವುದಿಲ್ಲ. ಆ ಕರ್ಮದಿಂದ ಏನು ಜ್ಞಾನ ತಂದು ಕೊಡ್ತು? ಆ ಆ ಜ್ಞಾನ, ನೀನು ಯಾವುದೇ ಕೆಲಸವನ್ನು ಮಾಡು, ಆ ಕೆಲಸ ನಿನಗೆ ಜ್ಞಾನವನ್ನ ತಂದು ಕೊಡ್ತು ಅನ್ನೋದಾದ್ರೆ ಅದು ನಿಜವಾದ ಕರ್ಮ ಆಗ್ತದೆ. ಅದು ಇಲ್ಲದೆ ಹೋದ್ರೆ ಅದು ಕರ್ಮಯೋಗ ಅಲ್ಲ. ಕರ್ಮವಿಲ್ಲದೆ ಜ್ಞಾನವಿಲ್ಲ, ಜ್ಞಾನವಿಲ್ಲದೆ ಕರ್ಮವಿಲ್ಲ. ಇದು ಒಂದು ಛಾಂದೋಗ್ಯ ಅನ್ನೋ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ ವಿಜ್ಞಾನಂ ಯಜ್ಞಾನಂ ತನುತೆ. ಅಂದ್ರೆ ನೀನು ಏನನ್ನ ಮಾಡಿದರೂ ತಿಳಿದು ಮಾಡು, ಜ್ಞಾನಪೂರ್ವಕವಾಗಿ ಮಾಡು. ಜ್ಞಾನಪೂರ್ವಕವಾಗಿ ಮಾಡಿದ ಏನು ಕರ್ಮ ಅದು ಯಜ್ಞ ಅನಿಸಿಕೊಳ್ಳುತ್ತದೆ. ಅಂದ್ರೆ ಅವಾಗ ಅದು ಫಲ ಕೊಡುತ್ತದೆ. ಇಲ್ಲದೆ ಹೋದ್ರೆ ಅದು ವ್ಯರ್ಥ ಅಂತ ಹೇಳ್ತಾ, ಇಲ್ಲಿ ಹಾಗಾದ್ರೆ ಕರ್ಮವನ್ನ ಯಾಕೆ ಮಾಡಬೇಕು ಅಂತ ನೀನು ಹೇಳಿದೆ, ಅದನ್ನು ಅಂತ ಹೇಳಿದೆಲ್ಲಪ್ಪ ಅಂತಂದ ಅವಾಗ ಕೃಷ್ಣ ಹೇಳ್ತಾ ಇದ್ದಾನೆ ನೋಡು, ಮೋಕ್ಷಕ್ಕೆ ಜ್ಞಾನಪ್ರದವಾದಂತಹ ಕರ್ಮಪ್ರದವಾದ ಎರಡು ಮಾರ್ಗಗಳಿದೆ ಅಂತ ನಾನು ಹೇಳಿದೆ. ಆದ್ರೆ ಮು- ನೀನು ಕರ್ಮ ಮಾಡಬೇಕಾದ್ರೆ ಅದರ ಬಂಧನಕ್ಕೆ ನೀನು ಸಿಕ್ಕಿ ಹಾಕಿಕೊಳ್ಳಬಾರದು. ಅಂದ್ರೆ ಸಿಕ್ಕಿ ಹಾಕಿಕೊಳ್ಳದೆ ಆ ಕರ್ಮವನ್ನು ಮಾಡಬೇಕು. ಅದಕ್ಕೆ ಇವನು ಹೇಳ್ತಾ ನಾವು ಪ್ರಶ್ನೆ ಮಾಡ್ಬೋದು, ಅಲ್ಲ ಈಗ ಕರ್ಮ ಮಾಡುವುದರಿಂದ ನಮಗೆ ಏನ್ ಬರ್ತದೆ? ಪಾಪ ಬರ್ತದೆ ಅಲ್ವಾ? ಕರ್ಮ ಮಾಡುವುದರಿಂದ ನಮಗೆ ಪಾಪ ಬರ್ತದೆ ಅನ್ನೋದಾದ್ರೆ ನಾನು ಕರ್ಮನೇ ಮಾಡೋಲ್ಲ, ಸುಮ್ಮನೆ ಕೂತ್ ಬಿಡ್ತೇನಪ್ಪ. ಈಗ ಏನಾದ್ರೂ ಮಾಡಿದ್ರೆ ತಾನೇ ನಮಗೆ ಪಾಪ ಬರೋದು. ನಾನು ಪಾಪನೂ ಬೇಡ ನನಗೆ, ಆ, ಪಾಪನೂ ಇದಾಗಲ್ಲ, ಏನು ಪಾಪ ಬರೋದು ಬೇಡಪ್ಪ ನನಗೆ, ಕರ್ಮ ಬರೋದು ಬೇಡ, ನಾನು ಸುಮ್ಮನೆ ಕೂತ್ ಬಿಡ್ತೀನಿ. ಏನು ಮಾಡೋಕೆ ಹೋಗಲ್ಲ ನಾನು. ಆಯ್ತಾ? ಬೆಳಗಿಂದ ಸಂಜೆವರೆಗೂ ಸುಮ್ಮನೆ ಧ್ಯಾನ ಮಾಡ್ತಾ ಕೂತ್ ಬಿಡ್ತೀನಿ, ಅಥವಾ ಏನೋ ಒಂದು ಮಾಡ್ತೇನೆ, ಏನೂ ಮಾಡಕ್ ಹೋಗಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ ನೋಡು, ನೀನು ಕರ್ಮವನ್ನೇ ಮಾಡಲ್ಲ ಅಂತ ಹೇಳ್ಬೇಡ. ಯಾಕೆಂದ್ರೆ ಕರ್ಮವನ್ನೇ ಮಾಡ್ಲಿಕ್ಕೆ ಮನುಷ್ಯ ಮಾಡದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಉಸಿರಾಡ್ತಾ ಇದ್ದಿ ಅಂತಂದ್ರೆ ನಿರಂತರವಾಗಿ ಕರ್ಮ ಅನ್ನೋದು ಪ್ರತಿ ಕ್ಷಣ ಕ್ಷಣ ಬಿಟ್ಟು ಬಿಡದೆ ನಡೀತಾನೆ ಇದೆ. ಕಾಯ ವಾಚ ಮನಸ್ಸ ನಡೀತಾನೆ ಇದೆ. ಅದು ಹೇಗೆ ನಡೀತಾ ಇದೆ ಅಂತಂದ್ರೆ, ನೀನು ಕಣ್ಣು ಮುಚ್ಕೊಂಡು ಕುತ್ಕೊಂಡಿರ್ತೀಯ, ಹೌದು, ನಿನ್ನ ಮನಸ್ಸು ಕೂಡ ಕರ್ಮ ಮಾಡ್ತಾ ಇರ್ತದೆ. ನೀನು ಏನೇನೋ ಯೋಚನೆ ಮಾಡ್ತಾ ಇದ್ದಿ ಅಂತಂದ್ರೆ ಅಲ್ಲಿ ಕಾಯ ವಾಚ ಮನಸ್ಸ ಮೂರು ರೀತಿಯಲ್ಲಿ ಕರ್ಮ ನಡೀತಾ ಇರ್ತದೆ. ಹಾಗಾಗಿ ನೀನು ಕರ್ಮದ ಬಂಧನಕ್ಕೆ ಅಂಟಿಕೊಳ್ಳದೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ದೇಹ ಬಂದ ಮೇಲೆ ಕರ್ಮಕ್ರಿಯೆ ನಡೆಯುತ್ತೆ. ಕರ್ಮ ಮಾಡುವುದನ್ನ ಬಿಟ್ಟ ತಕ್ಷಣ ಮೋಕ್ಷ ದೊರೆಯೋಲ್ಲ. ನನಗೆ ಕರ್ಮ ಮಾಡಿದ್ರೆ ನನಗೆ ಪಾಪ ಬರ್ತದೆ ಅಂತ ಹೇಳಿ ನೀನು ಕರ್ಮ ಮಾಡದೆ ಸುಮ್ಮನೆ ಕೂತೆ ಅಂತ ಆದ್ರೆ ಅದರಿಂದ ನಿನಗೆ ಮೋಕ್ಷ ಸಿಗೋಲ್ಲ, ನಾನು ಸಿಗೋಲ್ಲ. ನಾನು ಸಿಗಬೇಕು ಅಂತಂದ್ರೆ ನೀನು ಕರ್ಮ ಮಾಡಬೇಕು, ಕರ್ಮದಿಂದ ಜ್ಞಾನ ಪಡಿಬೇಕು, ಜ್ಞಾನದಿಂದ ನನ್ನನ್ನು ಪಡಿತೀಯ. ಆ ಅದು ಬಿಟ್ಟು ನೀನು ಹಾಗೆ ಕೂತ್ಕೊಂಡ್ರೆ ಅದರಿಂದ ನಿನಗೆ ಅಂತ ಅಲ್ಲ. ನಾನು ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಜ್ಞಾನಕ್ಕೆ ಪೂರಕವಲ್ಲದಂತಹ ಯಾಂತ್ರಿಕ ಕರ್ಮ ಅದು ಬಂಧನಕ್ಕೆ ಕಾರಣವಾಗ್ತದೆ. ಜ್ಞಾನಕ್ಕೆ ಪೂರಕವಾದ ಕರ್ಮ ಎಂದು ಅದು ಬಂಧಕವಲ್ಲ. ಕರ್ಮದ ಫಲವನ್ನ ಬಯಸದೇ ಇದ್ದ ತಕ್ಷಣ ಯಾವ ಸಿದ್ಧಿಯೂ ಸಿಗೋದಿಲ್ಲ. ಕೇವಲ ಕರ್ಮ ತ್ಯಾಗ ಮಾಡುವುದರಿಂದ ಸಿದ್ಧಿ ಪಡೆಯಲು ಕೂಡ ಸಾಧ್ಯ ಇಲ್ಲ. ಅಂತಂದ್ರೆ ಇದರ ಅರ್ಥ ಏನು ಅಂತಂದ್ರೆ,
ಏನ್ ಹೇಳ್ತಾ ಇದ್ದಾನೆ, ನಾನು ಕರ್ಮ ಮಾಡೋಲ್ಲ ಅಂತ ಕೂತ್ಕೊಂಡ್ರು ಕೂಡ ನೀನು ಸಾಧನೆ ಮಾಡ್ಲಿಕ್ಕೆ ಆಗೋಲ್ಲ. ಅಥವಾ ಹಾಗಾದ್ರೆ ಏನು ಮಾಡಬೇಕು ಅಂತಂದ್ರೆ, ಇಲ್ಲಿ ಹೇಳ್ತಾ ಇದ್ದಾನೆ, ಯಾವುದು ಜ್ಞಾನ, ಭಗವಂತನ ಜ್ಞಾನವನ್ನ ಕೊಡುವಂತಹ ಕರ್ಮ ಇದೆ, ಆ ಕರ್ಮವನ್ನ ನೀನು ಮಾಡಿದೆ ಅಂತಾದ್ರೆ ಅದು ನಿನ್ನ ಬಂಧನಕ್ಕೆ ಕಾರಣ ಆಗುವುದಿಲ್ಲ. ಅಂದ್ರೆ ಅದರಿಂದ ಪಾಪ ಬರೋಲ್ಲ. ಅದರಿಂದ ನಿನಗೆ ಏನಂತೀವಿ, ಇಲ್ಲಿ ಈ ಭೂಮಿಯಲ್ಲಿ ಕಟ್ಟೆ ಹಾಕ್ತೇವೆ ಅಂತಲ್ಲ, ಇವಾಗ ಕರ್ಮ ಕರ್ಮ ಬಂತು ಕರ್ಮ ಬಂತು ಅಂತೀವಿ, ಆ ಕರ್ಮ ನಿನಗೆ ಬರೋದಿಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾನೆ, ಹಾಗಾದ್ರೆ ಇಲ್ಲಿ ನಾನು ಹೇಳ್ತೀವಪ್ಪ, ಏನಂತಂದ್ರೆ, ಹ್ಮ್ ಈಗ ನಾವು ನೀನು ಕರ್ಮ ಮಾಡದೆ ಇರ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ನೋಡು, ನೀನು ಕರ್ಮವನ್ನ ಮಾಡದೆ ನಾನು ಕೊಡ್ತೇನೆ ಅಂತ ನೀನು ಹೇಳಲಿಕ್ಕೆ ಆಗೋಲ್ಲ. ಯಾಕೆ ಹೇಳಲಿಕ್ಕೆ ಆಗೋಲ್ಲ ಅಂತಂದ್ರೆ, ಕರ್ಮ ತ್ಯಾಗ ಅನ್ನುವುದು ಸಾಧ್ಯವೇ ಇಲ್ಲ. ಆ? ಯಾಕೆ ಅದು ಸಾಧ್ಯ ಇಲ್ಲ ಅಂತಂದ್ರೆ, ಈ ದೇಹವನ್ನ ನಿನ್ನ ಏನಂತೀವಿ, ಇಂದ್ರಿಯಗಳು ನಿಗ್ರಹ ಮಾಡ್ತಾ ಇದ್ದಾವೆ. ಈ ಇಂದ್ರಿಯಗಳನ್ನ ಯಾರು ನಿಗ್ರಹ ಮಾಡ್ತಾ ಇದ್ದಾರೆ ಗೊತ್ತಾ? ಈ ಪ್ರಕೃತಿ ನಿಗ್ರಹ ಮಾಡ್ತಾ ಇದೆ. ಈ ಪ್ರಕೃತಿ ಅಂದ್ರೆ ಯಾರು? ಅದೇ ಭೂ. ಭೂ ಅಂದ್ರೆ ಆ, ಸ್ತ್ರೀ ಭೂ, ಶ್ರೀ ಭೂ ದುರ್ಗಾ. ಅಂದ್ರೆ ಭೂ ಅಂತಂದ್ರೆ ವಸುಂಧರ, ಅಂದ್ರೆ ಭೂಮಿ. ಆ ಭೂಮಿ, ಆ ಭೂಮಾತೆ ಏನಿದ್ದಾಳೆ ವಸುಂಧರೆ, ಅವಳು ನಿನ್ನನ್ನು ನಿಗ್ರಹ, ಪ್ರತಿಯೊಂದು ಕಾಯ ಅಂದ್ರೆ ಪ್ರತಿಯೊಂದು ಭೂತ ಜೀವನನು ಕೂಡ ಅವಳು ಕಂಟ್ರೋಲ್ ಮಾಡ್ತಾ ಇದ್ದಾಳೆ. ಹೇಗೆ ಕಂಟ್ರೋಲ್ ಮಾಡ್ತಾ ಇದ್ದಾಳೆ ಅಂತಂದ್ರೆ, ಮೂರು ರೂಪದಿಂದ. ಆ ಯಾವುದು ಏನು ತಾಮಸ, ಸಾತ್ವಿಕ ಮತ್ತೆ ರಾಜಸ ಗುಣಗಳಿಂದ ಅವಳು ನಿಗ್ರಹ ಮಾಡ್ತಾ ಇದ್ದಾಳೆ. ಹಾಗಾಗಿ ನೀನು ಅವಳಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅವಳು ನಿನ್ನ ಇಂದ್ರಿಯಗಳನ್ನ, ತ್ರಿಗುಣಗಳ ಮೇಲೆ ಪ್ರಭಾವವನ್ನು ಬೀರ್ತಾ ಇರ್ತಾಳೆ. ಅದರಿಂದ ನಿನ್ನೆ ಆ ಒಂದು ಏನಂತೀವಿ, ಇಂದ್ರಿಯಗಳಿಗೆ ಪ್ರಚೋದನೆಯನ್ನು ನೀಡುತ್ತಾ ನಿನ್ನಿಂದ ಏನು ಮಾಡಿಸ್ಬೇಕೋ ಅದನ್ನು ನಿರಂತರವಾಗಿ ಮಾಡಿಸ್ತಾ ಇರ್ತಾರೆ. ಹಾಗಾಗಿ ನೀನು ಕೆಲಸವನ್ನು, ನಾನು ಕರ್ಮವನ್ನು ಮಾಡದೇ ಇರೋಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಹಾಗಾಗಿ ಹಾಗಾದ್ರೆ ನಾವ್ ಏನ್ ಮಾಡ್ಬೇಕಪ್ಪ, ಕರ್ಮ ಹೇಗೆ ಮಾಡ್ಬೇಕೀಗ? ಕರ್ಮ ಅಂತೂ ಮಾಡದೇ ಇರ್ಲಿಕ್ಕೆ ಆಗೋಲ್ಲ ಅಂತ ನೀನ್ ಹೇಳಿದೆ. ಕರ್ಮ ಮಾಡಿದ್ರೆ ಅದು ಬಂಧನಕ್ಕೆ ಕಾರಣ ಆಗ್ತದೆ ಅಂತನೂ ನೀನ್ ಹೇಳ್ತಾ ಇದ್ದಿ. ಕರ್ಮ ಮಾಡದೇ ಇರ್ಲಿಕ್ಕೆ ಆಗೋಲ್ಲ ಅಂತನೂ ನೀನ್ ಹೇಳ್ತಾ ಇದ್ದಿ. ಮತ್ತೆ ನಾವ್ ಹೆಂಗೆ ಮಾಡ್ಬೇಕೀಗ ನಮ್ ಅಂತ ಕೇಳುವಾಗ, ಅದಕ್ಕೆ ಕೃಷ್ಣ ಹೇಳ್ತಾನೆ, ನೋಡು, ನಾವು ಸಾಮಾನ್ಯವಾಗಿ, ಆಯ್ತಾ, ನೀನು ಹೊರಗಡೆಯಿಂದ ಹೇಗಿರ್ತೀಯ ಅನ್ನೋದು ಮುಖ್ಯ ಅಲ್ಲ, ಒಳಗಡೆಯಿಂದ ಹೇಗಿದ್ದೀಯ ಅನ್ನೋದು ಮುಖ್ಯ. ನಿಮ್ ಮನಸ್ಸಿನಲ್ಲಿ ಎಲ್ಲಾ ಆಸೆಗಳನ್ನ ಇಟ್ಟುಕೊಂಡು ಭಯದಿಂದ, ಹೊರನೋಟಕ್ಕೆ ನೀನು ಸದಾಚಾರ ಸಂಪನ್ನನಾಗಿ, ನಾನು ಭಾರಿ ದೊಡ್ಡ ಧಾರ್ಮಿಕ, ನನ್ನಷ್ಟು ಧಾರ್ಮಿಕ ಧರ್ಮವಂತವನು ಇಲ್ಲ ಅಂತ ಹೇಳಿ ನೀನು ನಾಟಕ ಮಾಡ್ತಾ, ವಂಚನೆಯಿಂದ ಮಾಡ್ತಾ ಬದುಕ್ತಾ ಇದ್ದಿ ಅಂತಂದ್ರೆ, ಆಚಾರ ಶುದ್ಧಿ ಇಲ್ಲದೆ, ಅದು ಒಳ್ಳೆ ಕರ್ಮ ಅಂತ ಅನಿಸಿಕೊಳ್ಳುವುದಿಲ್ಲ. ಕರ್ಮೇಂದ್ರಿಯಗಳನ್ನ ನೀನು ಅದಿಮಿ ಇಟ್ಟುಕೊಂಡು ಮನಸ್ಸಿನಿಂದಲೇ ವಿಷಯಗಳನ್ನ ಕನಸು ಕಾಣ್ತಾ ಇದ್ರೆ ಅವನು ನಿಜವಾದ ಸಾಧಕನಾಗುವುದಿಲ್ಲ. ಅಂತಂದ್ರೆ ನಾನು ಇದನ್ನ ನಿಮಗೆ ಹೇಗೆ ಅರ್ಥ ಮಾಡಿಸುವುದು ಅಂದ್ರೆ, ಉದಾಹರಣೆಗೆ ನೀವು ಕರ್ಮೇಂದ್ರಿಯಗಳು, ಕರ್ಮೇಂದ್ರಿಯ ಅಂತಂದ್ರೆ ಉದಾಹರಣೆಗೆ ಕಣ್ಣು ಕಿವಿ ಮೂಗು ಬಾಯಿ ಅಲ್ವಾ. ನಾನು ನೋಡಲ್ಲಪ್ಪ, ಕೆಟ್ಟದ್ದನ್ನ ನೋಡಲ್ಲ ಅಂತ ನೀನು ಬಲವಂತವಾಗಿ ತಡಿಬಾರದು. ಯಾಕೆಂದ್ರೆ ಅದರಿಂದ ನನಗೆ ಏನಂತೀವಿ, ಅದು ನನಗೆ ಡಿಸ್ಟರ್ಬ್ ಮಾಡ್ತದೆ ಅಂತ ಹೇಳಿ ನೀನು ಬಲವಂತವಾಗಿ ತಡಿತೀಯ ಅಂತಂದ್ರೆ, ಅದು ಒಬ್ಬ ನಿಜವಾದ ಸಾಧಕನ ಗುಣ ಅಲ್ಲ. ಹಾಗೆ ಮಾಡಬಾರದು. ಬಲವಂತವಾಗಿ ಯಾವ ವಸ್ತು, ಯಾವ ಇಂದ್ರಿಯಗಳನ್ನು ಅದಿಮಿ ಇಡಬಾರದು. ಹಾಗೆ ಮಾಡ್ತಾ ಇದ್ದಾನೆ ಅವನು ಬಲವಂತವಾಗಿ ಅಂತಂದ್ರೆ ಅದು ತಪ್ಪು. ಅವನಿಗೆ ಗೊತ್ತಿಲ್ಲ ಅದನ್ನು ಸರಿಯಾಗಿ ನಿಗ್ರಹ ಮಾಡೋದು. ಉದಾಹರಣೆಗೆ, ಈಗ ಯಾರೋ ರಸ್ತೆಯಲ್ಲಿ ಹೋಗ್ತಾ ಇರ್ತಾನೆ, ಯಾರೋ ಹೆಣ್ಮಕ್ಳನ್ನ ನೋಡಿದ ಕೂಡಲೇ ಕಣ್ಣು ಮುಚ್ಕೊಳ್ತಾನೆ. ನಾನು ನೋಡಲ್ಲಪ್ಪ. ಯಾಕೆ ನೋಡಲ್ಲ? ಇಲ್ಲ ಇಲ್ಲ ಇಲ್ಲ, ಅದು ನನ್ನ ಮನಸ್ಸಿಗೆ ಡಿಸ್ಟರ್ಬ್ ಮಾಡ್ತದೆ, ನನ್ನಲ್ಲಿ ಭಾವನೆಗಳನ್ನು ಕೆಳಿಸ್ತದೆ. ಹಾಗಾದ್ರೆ ನಿನ್ನ ಮನಸ್ಸು ಸರಿ ಇಲ್ಲ ಅಂತ ಅರ್ಥ. ನೀನು ಹಾಗೆ ಮಾಡ್ತಾ ಇದ್ದೀಯ ಅಂತಂದ್ರೆ ನೀನು ಏನಂತೀವಿ, ಆ ಸೋಗಲಾಡಿತನ ತೋರಿಸ್ತಾ ಇದ್ದೀಯ ಅಂತ ಅರ್ಥ. ಯಾರಾದ್ರೂ ಹೆಣ್ಮಕ್ಳು ಬಂದ ತಕ್ಷಣ ದೂರ ಹೋಗ್ತಾ ಇದ್ದಾನೆ ಇದ್ದಕ್ಕಿದ್ದಾಗೆ ಅಂತಂದ್ರೆ, ಇಲ್ಲ ಇಲ್ಲ, ಅವನು ಸೋಗಲಾಡಿತನ ತೋರಿಸ್ತಾ ಇದ್ದಾನೆ ಅಂತ ಅರ್ಥ. ಅಂದ್ರೆ ನಿನ್ನ ಮನಸ್ಸು ಮೊದಲು ಶುದ್ಧ ಇರಬೇಕು. ನಿನ್ನ ಕಣ್ಣು ನೋಡ್ಲಿ, ಕಿವಿ ಕೇಳಲಿ, ಏನಾದ್ರೂ ಮಾಡ್ಲಿ, ನಿನ್ನ ಮನಸ್ಸಿನಿಂದ ಅದನ್ನ ಒಳ್ಳೇದಾಗಿ ತಗೋ, ಗೌರವದಿಂದ ತಗೋ. ನೀನು ಒಳಗಡೆಯಿಂದ ಯಾವುದೇ ಕರ್ಮವನ್ನ ನಿನಗೆ ಅಂಟಬಾರದು ಅನ್ನೋದಾದ್ರೆ ನಿನ್ನ ಮನಸ್ಸು ಶುದ್ಧಿ ಇರಬೇಕು. ನೀನು ಒಳಗಡೆಯಿಂದ ಅದನ್ನ ಸ್ವೀಕಾರ ಮಾಡಿದರೆ, ಒಳ್ಳೆ ರೀತಿಯಿಂದ ಸ್ವೀಕಾರ ಮಾಡಿದರೆ, ಹೊರಗಡೆಯಿಂದ ಆವಾಗ ಇಂದ್ರಿಯಗಳು ನಿನ್ನ ಮಾತನ್ನ ನೀನು ಕೇಳಲಿಕ್ಕೆ ಶುರು ಮಾಡ್ತವೆ. ನೀನು ನೋಡದೇ ಇರೋಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ, ಕೇಳದೇ ಇರೋಲ್ಲ ನಾನು ಹಾಗೆ ಇರ್ತೀನಿ ಅಂತ ಹೇಳಲಿಕ್ಕೆ ಆಗೋಲ್ಲ, ಆಯ್ತಾ, ನಾನು ಏನನ್ನು ಮಾತಾಡದೇ ಇರೋಲ್ಲ ಅಂತ ಹೇಳಲಿಕ್ಕೆ ಆಗೋಲ್ಲ. ಆದ್ರೆ ಪ್ರತಿಯೊಂದನ್ನು ಕೂಡ ನೀನು ಮನಸ್ಸಿನಲ್ಲಿ ಹೇಗೆ ವಿಚಾರ ಮಾಡ್ತೀಯ ಅನ್ನೋದ್ರ ಮೇಲೆ ಅದು ನಿರ್ಧಾರ ಆಗಿರ್ತದೆ. ನೀನು ಶುದ್ಧ ಮನಸ್ಸಿನಿಂದ ನೋಡಿದ್ದೆಲ್ಲವನ್ನು ನೀನು ಶುದ್ಧ ಮನಸ್ಸಿನಿಂದ ನೋಡ್ತಾ ಇದ್ದೀಯ ಅನ್ನೋದಾದ್ರೆ ಅದರಿಂದ ನಿನಗೆ ಕರ್ಮ ಬರುವುದಿಲ್ಲ. ಹ? ಹಾಗಾಗಿ ನಿನ್ನ ಮನಸ್ಸು ಮುಖ್ಯ.
ಇಲ್ಲ ಅಂತಂದ್ರೆ ಅದು ನೀನು ಏನಂತೀವಿ ಸೋಗಲಾಡಿ ಆಗ್ತೀಯ. ಅಂದ್ರೆ ಏನಂತೀವಿ ನಾಟಕ ಮಾಡ್ತಾ ಇದ್ದಿ. ಹೊರ ಜಗತ್ತಿಗೆ ಒಳ್ಳೆಯವನ ಹಾಗೆ ತೋರಿಸ್ಕೊಳ್ತಾ ಒಳಗಡೆಯಿಂದ ನೀನು ಏನಂತೀವಿ ವಿಕೃತ ಮನಸ್ಸಿನವನಾಗಿ ಅಥವಾ ಮನಸ್ಸನ್ನ ನಿಗ್ರಹವನ್ನು ಮಾಡದೆ ಕೆಟ್ಟ ಕೆಟ್ಟ ಆಲೋಚನೆಯನ್ನು ಮಾಡ್ತಾ ಇದ್ದಿ ಅಂತಂದ್ರೆ ನೀನು ನಿಜವಾದ ಆಧ್ಯಾತ್ಮಿಕ ಸಾಧಕ ಅಲ್ಲ. ನಿನ್ನನ್ನ ಏನಂತೀವಿ ನಾನು ಸ್ವೀಕಾರ ಮಾಡಲ್ಲ. ಹಾಗಾಗಿ ಮನಸ್ಸು ಸ್ವಚ್ಛವಾಗಿದ್ದು ಇಂದ್ರಿಯಗಳ ಮೇಲೆ ಮಾನಸಿಕವಾದ ಕಡಿವಾಣ ಗಟ್ಟಿಯಾಗಿದ್ದಾಗ ಕರ್ಮೇಂದ್ರಿಯದಿಂದ ಮಾಡುವ ಪ್ರತಿಯೊಂದು ಕರ್ಮವೂ ಕೂಡ ಅದು ಕರ್ಮವಾಗ್ತದೆ. ಅದು ನಿಜವಾದ ಆಧ್ಯಾತ್ಮಿಕ ಸಾಧನೆ ಆಗುತ್ತೆ. ಅಂದ್ರೆ ಮನಸ್ಸಿನ ಶುದ್ಧತೆಯಿಂದ ನೀನು ಏನೇ ಮಾಡು ಆ, ಅದು ನಿಜವಾದ ಕರ್ಮ ಕರ್ಮ ಸಾಧನೆ ಆಗ್ತದೆ ಅಂತ ಹೇಳಿ ಆವಾಗ ಮಾತ್ರ ನೀನು ಇಂದ್ರಿಯಗಳನ್ನ ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಹೊರತು ನೀನು ಬಲವಂತವಾಗಿ ಅವುಗಳನ್ನ ತಡೀಲಿಕ್ಕೆ ಹೋಗಬಾರದು. ಬಲವಂತವಾಗಿ ಯಾವುದನ್ನ ನಿಗ್ರಹ ಮಾಡಬಾರದು. ಉದಾಹರಣೆಗೆ ಈಗ ಬ್ರಹ್ಮಚರ್ಯವನ್ನ ನೀನು ಎಲ್ಲವನ್ನ ಬಿಟ್ಟು ಹೋಗಿ ಮದುವೆ ಆಗೋಲ್ಲ ನಾನು ಆ ಆ ಮದುವೆ ಆಗೋದ್ರಿಂದ ಸಂಸಾರದ ಎಂಟ್ಕೊಳ್ತೀಯ ಅಂತ ಹೇಳಿ ನೀನು ಬ್ರಹ್ಮಚರ್ಯಂ ನಾನು ಆಚರಿಸ್ತೀನಿ ಅಂತ ಹೋದ್ರೆ ಹೌದು ಎಲ್ಲ ಬಿಟ್ಟ ಮದುವೆ ಬಿಟ್ಟ ಎಲ್ಲ ಬಿಟ್ಟ ಕಾಡಿನಲ್ಲಿ ಹೋಗಿ ಕುತ್ಕೊಂಡ. ಆದ್ರೆ 3 ಹೊತ್ತು ಏನು ಯೋಚನೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಬರೀ ಹೆಣ್ಣಿನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದ. ಬರೀ ಹೆಣ್ಣಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ, ಬೇರೆಯವ್ರ ಸಂಸಾರದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಆ ಆದ್ರೆ ಇವನು ಭೌತಿಕವಾಗಿ ಅವನು ಕೆಲಸ ಮಾಡಿಲ್ಲ ಅನ್ನೋದು ಬಿಟ್ರೆ ಮನಸ್ಸಿನಲ್ಲಿ ವಿರೋಧೆಲ್ಲ ಅದೇ. ಅದಕ್ಕೆ ಉದಾಹರಣೆ ಹೇಳ್ತಾರೆ, ಒಂದು ಕತೆ ಹೇಳ್ತಾನೆ ಕೃಷ್ಣ. ಏನಂದ್ರೆ ಒಬ್ಬ ಸನ್ಯಾಸಿ ಇದ್ದಂತ ಸರ್ವಸಂಗ ಪರಿತ್ಯಾಗಿ ದೇವಸ್ಥಾನ ದೇವಸ್ಥಾನದ ಆವರಣದಲ್ಲಿ ಯಾವಾಗಲೂ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದ, ಧ್ಯಾನ ಮಾಡ್ತಾನೆ ಇದ್ದ. ಸ್ವಲ್ಪ ದೂರದಲ್ಲಿ ಒಬ್ಬ ವೇಶ್ಯಾಸ್ತ್ರೀಯ ಮನೆ ಇತ್ತಂತೆ. ಒಬ್ಬ ವೇಶ್ಯಾಸ್ತ್ರೀಯ ಮನೆ ಇತ್ತು. ಆ ಪ್ರತಿನಿತ್ಯ ಆ ವೇಶ್ಯಾಸ್ತ್ರೀಯ ಮನೆಗೆ ಎಲ್ಲ ಆ, ಏನು ಇವರು ಬರ್ತಾ ಇದ್ರು. ಬಂದಾಗೆಲ್ಲ ಇವನು ಒಬ್ಬೊಬ್ರು ಬಂದಾಗ ಒಂದೊಂದು ಕಲ್ಲು ಗುಡ್ಡೆ ಹಾಕ್ತಾ ಇದ್ನಂತ. 2 ಜನ ಬಂದ್ರು, 2 ಕಲ್ಲು ಗುಡ್ಡೆ ಹಾಕ್ತಾ ಇದ್ದ. 3 ಜನ ಬಂದ್ರು, ಮೂರು ಕಲ್ಲು ಗುಡ್ಡೆ ಹಾಕ್ತಾ ಇದ್ದ. ಬೆಳಿಗ್ಗೆ ಆ ಹೆಣ್ಮಗಳು ಆ ದೇವಸ್ಥಾನಕ್ಕೆ ಬರ್ತಾ ಇದ್ಲು. ಬಂದ ಕೂಡ್ಲೆ ಅವನು ತೋರಿಸಿ ಹೇಳ್ತಿದ್ದ, ನೋಡು ನೀನ್ ಇವತ್ತು ಇಷ್ಟು ಪಾಪ ಮಾಡಿದ್ದಿ. ನೀನ್ ಎಂತ ನರಕಕ್ಕೆ ಹೋಗಿ ಬೀಳ್ತೀಯ ಗೊತ್ತಾ ಅಂತ ಹೇಳಿ ಅವಳಿಗೆ ಎಂತ ಪಾಪ ಮಾಡ್ತಾ ಇದ್ದಿ ಅಂತ ಹೇಳಿ ಅವಳಿಗೆ ಚುಚ್ಚಿ ಚುಚ್ಚಿ ಹೇಳ್ತಾ ಇದ್ದ. ಅವನು ಹೇಳಿದ ಕೂಡಲೇ ಅವಳಿಗೆ ಬಹಳ ಪಶ್ಚಾತ್ತಾಪ ಕಾಡ್ತಾ ಇತ್ತು. ಮತ್ತೆ ಸುಮ್ಮನೆ ಹೋಗ್ತಾ ಇದ್ಲು. ಪುನಃ ಮತ್ತೆ ಅದೇ ತಿರುಗಿ ಮತ್ತೆ ಮಾರನೇ ದಿವಸ ಹೀಗೆ ದಿನನಿತ್ಯ ಅವನಿಗೆ ಅದೇ ಕೆಲಸ. ಏನು ಅವ್ರ ಮನೆಗೆ ಯಾರು ಬರ್ತಾರೆ, ಎಷ್ಟು ಜನ ಬರ್ತಾರೆ, ಅದನ್ನ ಎಣಿಸ್ತಾ ಕೂರೋದೇ ಕೆಲಸ ಅವನಿಗೆ. ಜೊತೆಗೆ ಧ್ಯಾನ ಮಾಡ್ತಾನೆ, ತಪಸ್ಸು ಮಾಡ್ತಾನೆ. ಬಂದಾಗೆಲ್ಲ ಒಂದೊಂದು ಕಲ್ಲು ಹಾಕಿ ದೊಡ್ಡ ಗುಡ್ಡೆ ರಾಶಿನೇ ಬಿದ್ದಿತ್ತಂತೆ. ಅದನ್ನ ನೋಡಿದಾಗ್ಲೆಲ್ಲ ಅವಳಿಗೆ ಪಶ್ಚಾತ್ತಾಪ ಕಾಡ್ತಾ ಇತ್ತು. ಒಂದು ದಿನ ಅವಳಿಗೂ ಅಂತ್ಯ ಅನ್ನೋದು ಬಂತು, ಅವನಿಗೂ ಅಂತ್ಯ ಅನ್ನೋದು ಬಂತು. ಅವಳು ಅವಳು ಅಂದ್ರೆ ಸತ್ತೋದ್ಲು, ಅವನು ಸತ್ತೋದ. ಅವನು ಸತ್ತ ಮೇಲೆ ನರಕಕ್ಕೆ ಹೋದ, ಅವಳು ಸತ್ತ ಮೇಲೆ ಸ್ವರ್ಗಕ್ಕೆ ಹೋದ್ಲಂತೆ. ಇದು ಭಾರಿ ಆಶ್ಚರ್ಯ. ಅವನು ಹೋಗಿ ಪ್ರಶ್ನೆ ಮಾಡ್ತಾನೆ ಯಮಧರ್ಮನನ್ನ, ಅಲ್ಲ ನಾನು ಸರ್ವತಂಗ ಪರಿತ್ಯಾಗಿಯಾಗಿ ಯಾವುದನ್ನೂ ಅಂಟಿಸಿಕೊಳ್ಳದೆ ನಾನು ತಪಸ್ಸು ಮಾಡ್ತಾ ಧ್ಯಾನ ಮಾಡ್ತಾ ಅದು ದೇವಸ್ಥಾನದಲ್ಲೇ ಇದ್ಕೊಂಡು ನಾನು ನನ್ನ ಜೀವನವನ್ನು ಅಂತ್ಯ ಮಾಡಿದ್ದೇನೆ, ನನಗೆ ಯಾಕೆ ನರಕ ಬಂತು? ಅದಕ್ಕೆ ಸರಿಯಾಗಿ ಅವಳು ಜೀವನ ಪರ್ಯಂತ ಈ ರೀತಿ ವೇಶ್ಯಾಸ್ತ್ರೀಯ ಕೆಲಸ ಮಾಡಿದ್ದಾಳೆ, ಆದ್ರೆ ಅವಳನ್ನ ಹೆಂಗೆ ಸ್ವರ್ಗ ಕಳಿಸಿದ್ರಿ ಅಂತ ಹೇಳಿದ್ರೆ ಯಮಧರ್ಮ ಹೇಳಿದ, ನೋಡು ಅವಳು ಹೊರಗಡೆಯಿಂದ ಆ ಕೆಲಸ ಮಾಡ್ತಾ ಇರ್ಬೋದು, ಆದ್ರೆ ಒಳಗಡೆಯಿಂದ ಅವಳ ಮನಸ್ಸು ಬಹಳ ಶುದ್ಧ ಆಗಿತ್ತು. ನೀನು ಪ್ರತಿ ದಿವಸ ಅವಳಿಗೆ ತೋರಿಸ್ತಾ ಇದೆಯಲ್ಲ, ನೋಡು ನೀನು ಎಷ್ಟು ಕರ್ಮ ಮಾಡಿದ್ದಿ, ಎಷ್ಟು ಪಾಪ ಮಾಡಿದ್ದಿ ಅಂತ ಹೇಳಿದಾಗ್ಲೆಲ್ಲ ಅವಳು ಒಳಗಡೆಯಿಂದ ಕೊರಗ್ತಾ ಇದ್ಲು. ಪ್ರತಿ ಕ್ಷಣ ಕ್ಷಣ ಭಗವಂತನಲ್ಲಿ ಕ್ಷಮೆ ಕೇಳ್ತಾ ಇದ್ಲು. ಭಗವಂತ ನಾನು ಬಹಳ ಪಾಪ ಕೆಲಸ ಮಾಡ್ತಾ ಇದ್ದೇನೆ, ನನ್ನನ್ನ ಕ್ಷಮಿಸು, ಮತ್ತೆ ನನಗೆ ಇಂಥ ಒಂದು ಬಂಧನದಿಂದ ನನ್ನನ್ನು ಆದಷ್ಟು ಬೇಗ ಬಿಡಿಸು ಅಂತ ಹೇಳಿ ಪ್ರತಿ ಕ್ಷಣ ಭಗವಂತನನ್ನೇ ನೆನೆಸ್ತಾ ಇದ್ಲು. ಅವನಿಗೆ ಶರಣಾಗತಿಯನ್ನ ತೋರಿಸ್ತಾ ಇದ್ಲು. ತಾನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಪ್ರತಿ ಕ್ಷಣ ಕ್ಷಣ ಅವಳು ಪಶ್ಚಾತ್ತಾಪ ಪಡ್ತಾ ಇದ್ಲು. ದೇವ್ರ ಹತ್ರ ಪ್ರತಿದಿನ ದೇವಸ್ಥಾನಕ್ಕೆ ಬರ್ತಾ ಇದ್ಲಲ್ವ, ಬಂದಾಗ್ಲೆಲ್ಲ ದೇವ್ರ ಹತ್ರ ಅದನ್ನೇ ಕೇಳ್ತಾ ಇದ್ಲು, ನಾನು ಪಾಪಿ, ನಾನು ಪಾಪ ಮಾಡ್ತಾ ಇದ್ದೇನೆ, ನಾನು ಪಾಪಿ ಅಂತೇಳಿ ನಾನು ತನ್ನ ಪಾಪವನ್ನ ಪಶ್ಚಾತ್ತಾಪ ಪಡ್ತಾ ಇದ್ಲು. ನೀನೇನ್ ಮಾಡ್ತಾ ಇದ್ದಿ? ಕುತ್ಕೊಂಡು ಅವ್ರ ಮನೆಗೆ ಎಷ್ಟು ಜನ ಬರ್ತಾರೆ, ಏನು ಮಾಡ್ತಾರೆ ಅನ್ನೋದ್ರ ಬಗ್ಗೆನೇ ನೀನು ಯೋಚನೆ ಮಾಡ್ತಾ ನೀನು ಮಾಡಬೇಕಾಗಿರೋದನ್ನು ಮಾಡದೆ ನಿನ್ನ ಮನಸ್ಸಿನಿಂದ ನೀನು ಹೊರಗಡೆಯಿಂದ ಏನೂ ಮಾಡಲಿಲ್ಲ, ಆದ್ರೆ ಮನಸ್ಸಿನಿಂದ ಬರೀ ಕೆಟ್ಟದನ್ನೇ ವಿಚಾರ ಮಾಡ್ತಾ ಇದ್ದೆ. ನೀನು ಕೆಟ್ಟ ಕರ್ಮವನ್ನೇ ಕಟ್ಕೊಳ್ತಾ ಹೋದೆ. ಹಾಗಾಗಿ ಇಲ್ಲಿ ಮನಸ್ಫೂತಂ ಸಮಾಚಾರೇ, ಮನಸ್ಸು ಅನ್ನುವುದು ಬಹಳ ಮುಖ್ಯ. ಆ ಮನಸ್ಸನ್ನ ಫಸ್ಟ್ ನಿಗ್ರಹ ಮಾಡಬೇಕು ಅಂತ ಹೇಳ್ತಾ, ಹಾಗಾಗಿ ಹ್ಮ್ ಹಾಗಾಗಿ ಫಸ್ಟ್ ನೀನು ಮನಸ್ಸನ್ನ ನಿಗ್ರಹ ಮಾಡುವುದನ್ನು ಹೇಳು ಕಲಿ ಅಂತ ಹೇಳ್ತಾ, ಹಾಗೆ ನೋಡು ಪ್ರತಿಯೊಂದು ಜೀವ ಆತ್ಮ ಏನಿದ್ದಾನೆ, ಪ್ರತಿಯೊಂದು ಆತ್ಮ ಜೀವನಿಗೂ ಕೂಡ ತನ್ನದೇ ಆದ ಒಂದು ಸ್ಥಿತಿ ಇರ್ತದೆ. ಅವನದೇ ಆದ ಒಂದು ಸ್ವಭಾವ ಇರ್ತದೆ. ಆ ಸ್ವಭಾವಕ್ಕೆ ಅನುಗುಣವಾಗಿ ಅವನು
ಏನಂತೀವಿ, ಇಲ್ಲಿ ಬದುಕ್ತಾ ಇರ್ತಾನೆ ಅಥವಾ ಒಂದು ಕರ್ಮವನ್ನು ಮಾಡ್ತಾ ಇರ್ತಾನೆ. ಆದ್ರೆ ಅದೇ ರೀತಿ ಆ ಜೀವ ತನ್ನ ಸ್ವಭಾವಕ್ಕೆ ಅನುಗುಣವಾದ ಏನು ಕೆಲಸವನ್ನು ಮಾಡುವುದೇ ಅವನಿಗೆ ವಿಹಿತವಾದದ್ದು. ಅದಕ್ಕೆ ವಿರುದ್ಧವಾಗಿ, ಉದಾಹರಣೆಗೆ ಇಲ್ಲಿ ಅರ್ಜುನ, ನೀನು ನಿನ್ನ ಸ್ವಭಾವ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವುದು, ಪ್ರಜೆಗಳನ್ನ ರಕ್ಷಣೆ ಮಾಡುವುದು, ಅದು ಒಬ್ಬ ಕ್ಷತ್ರಿಯನಾದವನಿಗೆ, ನಿನ್ನಂತಹ ಒಬ್ಬ ರಾಜನಾದವನಿಗೆ ಇರಬೇಕಾದಂತಹ ಒಂದು ಧರ್ಮ. ಆಯ್ತಾ? ಹಾಗಾಗಿ ನಾನು ಈ ದೇಶದಲ್ಲಿ ಏನು ಈಗಾಗಲೇ ಅನ್ಯಾಯ ಅನ್ನೋದು, ಅನ್ಯಾಯ, ಅನಾಚಾರ, ಅಕ್ರಮ ಅನ್ನೋದು ತಾಂಡ ಆಡ್ತಾ ಇದೆ. ಇಂಥ ಸಮಯದಲ್ಲಿ ನಿನ್ನ ಪಾಲಿನ ಧರ್ಮ ಯಾವುದು, ಕರ್ಮ ಯಾವುದು, ಅದನ್ನ ನಿಗ್ರಹ ಮಾಡುವುದು. ನೀನು ಆ ಕೆಲಸದಲ್ಲೇ ನಿರತನಾಗಬೇಕು ಹೊರತು ನೀನೇನು ಹೇಳ್ತಾ ಇದ್ದಿ, ನಾನು ಜ್ಞಾನವೇ ಮಿಗಿಲು, ಹಾಗಾಗಿ ನಾನು ಕಾಡಿಗೆ ಹೋಗಿ ತಪಸ್ಸು ಮಾಡ್ತೇನೆ ಅನ್ನುವುದು ಯೋಗ ಅನಿಸಿಕೊಳ್ಳುವುದಿಲ್ಲ, ನಿಜವಾದ ಯೋಗ ಆಗುವುದಿಲ್ಲ. ಹಾಗಾಗಿ ಕರ್ಮ ಮಾಡುವುದರಿಂದ ನೀನು ನಿಷ್ಕ್ರಿಯನಾಗಬೇಡ. ಕರ್ಮ ಕರ್ಮ ಮಾಡೋದ್ರಿಂದ ನನಗೆ ಏನು ಪಾಪ ಬರುತ್ತದೆ ಅಂತ ಹೇಳಿ ನೀನು ತ್ಯಾಗ ಮಾಡಿದೆ ಅಂತಂದ್ರೆ ಅದು ಸಮಾಜದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಅಂತ ಹೇಳಿ ನಿನ್ನ ಕರ್ಮವನ್ನು ನೀನು ಮಾಡು, ಅದರಿಂದ ಏನು ಸಿಕ್ಕಿತೋ ಅದನ್ನು ಅನುಭವಿಸು. ಹಾಗಾಗಿ ಕರ್ಮ ಜ್ಞಾನಕ್ಕೆ ಪೂರಕವಾಗಿರಲಿ, ಭಗವಂತನ ಎಚ್ಚರ ಯಾವಾಗಲೂ ಇರಲಿ. ಹಾಗಾಗಿ ಈ ಕೆಲಸ ಯಾರು ಮಾಡಿಸ್ತಾ ಇದ್ದಾರೆ? ನಾನು ಮಾಡ್ತಾ ಇದ್ದೀನಿ. ಭಗವಂತ ನನ್ನ ಕೈಯಿಂದ ಮಾಡಿಸ್ತಾ ಇದ್ದಾನೆ, ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಭಗವಂತನ ಅರ್ಪಣೆ ಅಂದ್ರೆ ಯೂನಿವರ್ಸ್ ನನ್ನಿಂದ ಮಾಡಿಸ್ತಾ ಇದೆ, ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಅದರಿಂದ ಏನು ಬರ್ತದೋ ಅದು ದೇವರಿಗೆ ಬಿಟ್ಟಿದ್ದು ಅಂತ ಹೇಳಿ, ಈ ದೇಹದಲ್ಲಿ ಇರುವಷ್ಟು ಕಾಲ ಕರ್ಮ ಅನ್ನುವುದು ಅನಿವಾರ್ಯಪ್ಪ. ಹಾಗಾಗಿ ಅಪರೋಕ್ಷ ಜ್ಞಾನ ಬಂದಾಗಲೂ ಕೂಡ ಕರ್ಮ ಅನ್ನುವುದು ಮಾಡ್ತಾನೆ ಇರಬೇಕಾಗ್ತದೆ. ಹಾಗಾಗಿ ನೀನು ಕರ್ಮವನ್ನೇ ಮಾಡೋಲ್ಲ ಅಂತ ಹೇಳಿ ನೀನು ಹೋಗ್ಬೇಡ ಅಂತ ಹೇಳಿ ಇಲ್ಲಿ ಕೃಷ್ಣ ಅರ್ಜುನನ್ನ ಹೇಳ್ತಾನೆ, ನೋಡು ಕೌಂತೆಯ, ಈ ಲೋಕದಲ್ಲಿ ಕರ್ಮದ ಬಂಧನಕ್ಕೆ ಒಳಗಾಗಿ, ಈ ಲೋಕ ಅನ್ನುವುದೇ ಒಂದು ಕರ್ಮದ ಬಂಧನಕ್ಕೆ ಒಳಗಾಗಿ. ಹಾಗಾಗಿ ಕರ್ಮ ಅನ್ನುವುದು ಬಂಧಕ ಅಲ್ಲ, ಅದನ್ನು ತಿಳಿದು ಆಚರಿಸಬೇಕು. ತಿಳಿದು ನಿಜವಾದ ಹೇಗೆ ಮಾಡಿದರೆ ಕರ್ಮ ನಮಗೆ ಅದು ಬಂಧನಕ್ಕೆ ಕಾರಣ ಆಗೋದಿಲ್ಲ ಅನ್ನುವುದನ್ನು ಸರಿಯಾಗಿ ತಿಳಿದುಕೊಂಡು ಮಾಡಬೇಕು. ಅದನ್ನು ಹೇಗೆ ಮಾಡುವುದು ಅಂತಂದ್ರೆ ನೋಡು, ಇಷ್ಟೇ. ನೀನು ಏನೇ ಕೆಲಸ ಮಾಡುವ ಕೆಲಸ ನಿನಗೆ ಅಂಟಬಾರದು ಅಂದ್ರೆ ನಿನ್ನಲ್ಲಿ ಇರಬೇಕಾದಂತ ಪ್ರಜ್ಞೆ ಇಷ್ಟು, ಏನು, ಇದನ್ನು ನಾನು ಮಾಡ್ತಾ ಇಲ್ಲ, ಭಗವಂತ ಮಾಡಿಸ್ತಾ ಇದ್ದಾನೆ, ಅವನು ನನ್ನ ಒಳಗೆ ನಿಂತು ಏನು ಮಾಡಿಸಿದಾನೋ ಅದನ್ನ ನಾನು ಮಾಡ್ತಾ ಇದ್ದೇನೆ, ಅದು ಒಳ್ಳೇದೋ ಕೆಟ್ಟದೋ ಎಲ್ಲ ದೇವರಿಗೆ ಬಿಟ್ಟಿದ್ದು. ಆಯ್ತಾ? ಅಂತ ಹೇಳಿ ಕರ್ಮವನ್ನು ಮಾಡಿದ ಮೇಲೆ ಕೃಷ್ಣಾರ್ಪಣೆ ಮಾಡು, ಅದನ್ನ ದೇವರಿಗೆ ಅರ್ಪಣೆ ಮಾಡು. ಅಂದ್ರೆ ಯೂನಿವರ್ಸ್ ನನ್ನಿಂದ ಮಾಡಿಸ್ತು, ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ, ನಾನು ಕೇವಲ ಒಬ್ಬ ಪಾತ್ರಧಾರಿ ಅಷ್ಟೇ. ನನ್ನ ಒಳಗೆ ನಿಂತು ಅವರು ನನಗೆ ಪ್ರೇರಣೆ ಮಾಡಿ ಯೂನಿವರ್ಸ್ ಈ ಕೆಲಸ ಮಾಡಿಸ್ತು, ಕೊನೆಗೆ ಅದನ್ನ ಆ ಯೂನಿವರ್ಸಿಗೆ ಸಮರ್ಪಣೆ ಮಾಡು. ಆಗ ನಿನಗೆ ಆ ಕರ್ಮ ಅನ್ನುವುದು ನಿನಗೆ ಅಂಟುವುದಿಲ್ಲ. ಈ ಒಂದು ಜಾಗೃತಿ ಏನನ್ನೇ ಮಾಡುವಾಗ ಈ ಜಾಗೃತಿ, ಈ ಅವೇರ್ನೆಸ್ ನಿನ್ನಲ್ಲಿ ಇರಬೇಕು ಅಂತ ಹೇಳಿ ಇಲ್ಲಿ ಕೃಷ್ಣ ಹೇಳ್ತಾ, ನೋಡು ಕೌಂತೆಯ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಕೌಂತೆಯ ಅಂತ ಇದ್ದಾನೆ ಅಂತಂದ್ರೆ, ಓ ಕುಂತಿಯ ಮಗನೇ, ಇಲ್ಲಿವರೆಗೆ ಅವನಿಗೆ ಪಾರ್ಥ ಅಂತ ಕರೆದ, ಅರ್ಜುನ ಅಂತ ಕರೆದ, ಮಧ್ಯಮ ಪಾಂಡವ ಅಂತ ಕರೆದ, ಧನಂಜಯ ಅಂತ ಕರೆದ, ಗುಡಾಕೇಶ ಅಂತ ಕರೆದ, ಕೊನೆಗೆ ಇಲ್ಲಿ ಕೌಂತೆಯ ಅಂತ ಕರಿತಾ ಇದ್ದಾರೆ. ಕೌಂತೆಯ ಅಂತ ಯಾಕೆ ಕರಿತಾ ಇದ್ದಾನೆ ಅಂತಂದ್ರೆ, ಓಯ್ ಕುಂತಿಯ ಮಗನೇ, ಯಾಕೆಂದ್ರೆ ಇಡೀ ಮಹಾಭಾರತದಲ್ಲಿ ಸುಖವನ್ನೇ ಅನುಭವಿಸಿದವರು ಅಂತಂದ್ರೆ ಅದು ಕುಂತಿ ಮತ್ತೆ ಭೀಷ್ಮ. ಯಾಕೆಂದ್ರೆ ಅವರು ಬದುಕು ಅಷ್ಟು ಗಟ್ಟಿ ಇತ್ತು. ಆ ತನ್ನ ಯೌವನದಲ್ಲಿರುವಾಗ ಕಾಡಿನಲ್ಲಿ ಹೋದ್ಲು. ಅಲ್ಲಿ ಕಾಡಿನಲ್ಲಿ ಹೋದಾಗ ಆ ಪಾಂಡುರಾಜನಿಗೆ ಬೇಗ ಸಾವು ಬಂತು. ಕೊನೆಗೆ ಸಣ್ಣ ಸಣ್ಣ ಮಕ್ಕಳನ್ನ ಕಟ್ಟಿಕೊಂಡು ಕಾಡಿನಲ್ಲಿ ಬೆಳೆದು ಅವರನ್ನ ದೊಡ್ಡವರು ಮಾಡಿ ಇಲ್ಲಿ ಬಂದಾಗಲೂ ಕೂಡ ಅವಮಾನದ ಮೇಲೆ ಅವಮಾನ, ಇಲ್ಲಿ ಯಾರು ಕೌರವರು ಅವಮಾನ ಮಾಡ್ತಾ ಇದ್ದಾರೆ. ಹೀಗೆಲ್ಲ ಇರು ಮತ್ತೆ ಏನಂತೀವಿ, ಅರಮನೆಗೆ ಬಂದರೂ ಕೂಡ ಮತ್ತೆ ವನವಾಸಕ್ಕೆ ಹೋದ್ರು. ವನವಾಸಕ್ಕೆ ಹೋಗಿ ಅಲ್ಲಿ ಮತ್ತೆ ಕಣ್ಣೆದುರಿಗೆ ತನ್ನ ಸೊಸೆಗೆ ಅವಮಾನ ಆಗುವುದನ್ನು ನೋಡ್ಬೇಕಾಗಿ ಬಂತು. ಎಲ್ಲ ಇದ್ದರೂ ಇಲ್ಲದ ಹಾಗೆ ತನ್ನ ಮಕ್ಕಳು ಕಾಡಿನಲ್ಲಿ ಅಲಿಯುವ ಹಾಗೆ ಆಯಿತು. ಅವಮಾನದ ಮೇಲೆ ಅವಮಾನ, ಇಷ್ಟೆಲ್ಲ ಆದರೂ ಕೂಡ ಕೊನೆಯವರೆಗೂ ಗಟ್ಟಿತನದಿಂದ ಎದುರಿಸಿದವಳು ಯಾರು ಅಂತಂದ್ರೆ ಕುಂತಿ. ಇಷ್ಟೆಲ್ಲ ಆದ್ಮೇಲೂ ಯುದ್ಧ ಆಗಿ ಎಲ್ಲ ಆಗಿದೆ. ದ್ವಾರಕೆಗೆ ಹೋಗುವಾಗ ಕೃಷ್ಣನ ಬಳಿ ಬಂದು ಕೇಳ್ತಾಳೆ, ಏನು ಅಂದ್ರೆ, ಕೃಷ್ಣ, ನನಗೆ ಬಹಳ ಇಷ್ಟ ಅಂತಂದ್ರೆ ಯಾವುದು ಅಂದ್ರೆ ಕಷ್ಟ ಅನುಭವಿಸೋದು ಅಂತಂದ್ರೆ ನನಗೆ ಬಹಳ ಇಷ್ಟ. ಅದಕ್ಕೆ ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತೇನೆ, ಏನಂದ್ರೆ ನನಗೆ ಇನ್ನೂ ಕಷ್ಟ ಕೊಡು, ಇನ್ನೂ ನನಗೆ ಇದು ಕಷ್ಟ ಸಾಕಾಗಿಲ್ಲ, ಇನ್ನೂ ಬೇಕು ನನಗೆ ಕಷ್ಟ. ಯಾಕೆ ಕಷ್ಟ ಅಂತಂದ್ರೆ, ಕಷ್ಟ ಬಂದಾಗಲೇ ನಾನು ಪರಿಪಕ್ವ ಆಗೋದು, ಕಷ್ಟ ಬಂದಾಗಲೇ ನೀನು ಇಷ್ಟ ಆಗೋದು, ಇಷ್ಟ ಬಂದಾಗಲೇ ನೀನು ನನಗೆ ಹತ್ತಿರ ಆಗೋದು. ಹಾಗಾಗಿ ನನಗೆ ಕಷ್ಟ ಕೊಡು ಅಂತ ಹೇಳಿ, ಅವಳು ಯಾಕೆ ಕಷ್ಟ ಕೊಡು ಅಂತ ಕೇಳಿಲ್ಲ ಅಂದ್ರೆ ಜೀವನ ಪರ್ಯಂತ ಆ ಕಷ್ಟವನ್ನು ಅನುಭವಿಸಿ 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 ಕೊನೆಗೆ ಜಿಗುಪ್ಸೆ ಬಂದು ಇರ್ತವೆ ಅಂತಾರಲ್ಲ ಹಾಗೆ ಪರಿಪಕ್ವವಾಗಿ ಕೇಳ್ತಾ ಇದ್ದಾಳೆ.
ಆಗ ಕೃಷ್ಣ ಹೇಳಿದ, ಆಯ್ತು ಅಂತ ಹೇಳಿ ಆ ಕೊನೆಗೆ ಹೇಳ್ತಾಳೆ, ಈ ಭಾವ ಕೊನೆಗೆ ನನಗೆ ಅಂಟ್ಕೊಂಡಿದೆ ಕೃಷ್ಣ, ಏನು ಗೊತ್ತಾ, ಸಾಕಾಗಿದೆ ನನಗೆ, ಈ ಜೀವನ ಸಾಕಾಗಿದೆ. ಸಾಕಾಗಿ ಆ ಏನು ಈಗ ನನಗೆ ಲಾಸ್ಟಿಗೆ ಕೊನೆಗೆ ಉಳ್ಕೊಂಡಿದ್ದು ಏನು ಗೊತ್ತಾ, ನಾನು ನನ್ನವರು ನನ್ನವರು ಅಂತ ಹೇಳಿ ಯಾದವರ ಮೇಲೆ ಒಂದು ಪಾಶ ಅಂಟ್ಕೊಂಡಿದೆ, ನನ್ನ ಮಕ್ಕಳು ನನ್ನ ಮಕ್ಕಳು ಅಂತ ಹೇಳಿ ನನ್ನ ಮಕ್ಕಳ ಮೇಲೆ ಒಂದು ಪಾಶ ಅಂಟ್ಕೊಂಡಿದೆ. ಆ ಪಾಶವನ್ನು ನೀನು ಹೊರಗೆ ಹಾಕಿಬಿಡು, ಅಷ್ಟೇ ನಾನು ನಿನ್ನಲ್ಲಿ ಕೇಳೋದು ಅಂತೇಳಿ. ಅದಕ್ಕೆ ಕೃಷ್ಣ ತಥಾಸ್ತು ಅಂತ ಹೇಳೇ ಬಿಟ್ಟ. ಕೊನೆಗೆ ಇದೇ ಕೌಂತಿ ಎಲ್ಲ ಮುಗಿದ ಮೇಲೆ ತಾನು ಎಲ್ಲ ಆ ಇವನು ಇವರಿಗೆಲ್ಲ ಸಾಮ್ರಾಜ್ಯ ಸಿಕ್ಕ ಮೇಲೆ ತಾನು ಹೊರಡ್ತಾಳೆ. ಹಿಂಗೆ ಹೊರಡ್ತಾಳೆ ಅಂತಂದ್ರೆ ಆ ಪಾಂಡವರು ಹಿಂದೆ ಅಮ್ಮ 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 ಅಂತ ಹೇಳಿ ಓಡೋಡಿ ಬರ್ತಾರೆ, ಆದ್ರೆ ಹಿಂದಕ್ಕೆ ತಿರುಗಿ ನೋಡೋದಿಲ್ಲ. ಎಲ್ಲಿ ಹಿಂದಕ್ಕೆ ತಿರುಗಿ ನೋಡಿದ್ರೆ ಮತ್ತೆ ನನ್ನ ಮಕ್ಕಳು ಅಂತ ಅಂಟುಕೊಳ್ತದೋ ಅಂತ ಹೇಳಿ ಹಾಗೆ ಹೋಗ್ತಾಳೆ. ಅಂದ್ರೆ ಅಂದ್ರೆ ತಪಸ್ಸು ಮಾಡ್ಲಿಕ್ಕೆ ಹೋಗ್ತಾರೆ ಕೊನೆಗೆ. ಅದಕ್ಕೆ ಕೃಷ್ಣ ಒಂದು ಕತೆ ಹೇಳ್ತಾನೆ ನೋಡು, ನೀನ್ ಹೇಳ್ತಾ ಇದ್ದಿ ನಾನು ಹೀಗೆ ಮಾಡೋದ್ರಿಂದ ಕರ್ಮ ಬರ್ತದೆ, ನಾನೆಲ್ಲ ಬಿಟ್ಟು ಹೋಗ್ತೇನೆ ಅಂತ ಹೇಳಿ. ನಿನಗೆ ಗೊತ್ತಾ, ನಾನು ಏನು ಯುದ್ಧರಂಗಕ್ಕೆ ಬರೋದಕ್ಕಿಂತ ಮುಂಚೆ ಕುಂತಿ ಒಂದು ಕತೆ ಹೇಳಿ ಕಳಿಸಿದ್ದಾಳೆ ನನಗೆ. ಏನ್ ಗೊತ್ತಾ, ಏನ್ ಕತೆ, ಆ ಕತೆ ನಿನಗೆ ಹೇಳು, ಅದರಲ್ಲೂ ವಿಶೇಷವಾಗಿ ನಿನಗೆ ಅಂತಲೇ ಹೇಳಿ ಕಳಿಸಿದ್ದಾರೆ. ಏನ್ ಕತೆ ಅಂತಂದ್ರೆ, ಒಬ್ಬ ರಾಜ ಇದ್ದಂತೆ, ಒಬ್ಬ ಮಗ ಬಹಳ ಆ, ಅವನು ರಾಜನಾಗಿದ್ದ, ಅನಿವಾರ್ಯವಾಗಿ ಯುದ್ಧ ಮಾಡಬೇಕಾಗಿ ಬಂತು. ಅದಕ್ಕೆ ತಾಯಿ ಆಶೀರ್ವಾದ ಮಾಡಿದ್ಲು, ಕಳಿಸಿದ್ಲು, ಏನಂತಂದ್ರೆ ಹೋಗು ಮಗನೇ ಯುದ್ಧ ಮಾಡಿ ಬಾ ಅಂತ ಹೇಳಿ. ಯಾಕೆಂದ್ರೆ ಒಬ್ಬ ರಾಜನಾದವನ ಧರ್ಮ ಅದು, ಕರ್ತವ್ಯ ಯುದ್ಧ ಮಾಡುವುದು ಅಂತ ಹೇಳಿ ಕಳಿಸಿದ್ಲು. ಇವನು ಹೋದ. ಹೋದ, ನೋಡ್ತಾನೆ ಸೈನ್ಯ, ಅಬ್ಬಬ್ಬ, ಸಮುದ್ರ, ಸೈನ್ಯನೋ ಸಮುದ್ರನೋ ಗೊತ್ತಾಗ್ತಿಲ್ಲ. ಅದನ್ನ ನೋಡಿ ಬಹಳ ಅವನಿಗೆ ಹೆದರಿಕೆ ಆಗ್ಬಿಡ್ತು. ಇಲ್ಲ ಇಲ್ಲ, ನಾನಿನ್ನು ಬದುಕಿರೋದು ಅಂತ ಹೇಳಿ ಹೆದರಿ ಓಡಿ ಬರ್ತಾ ಇದ್ದಾನೆ. ಅದನ್ನ ನೋಡಿದ್ಲು ತಾಯಿ. ನೋಡಿದ ಕೂಡಲೇ ಆದೇಶ ಮಾಡಿದ್ಲು, ಕೋಟೆ ಬಾಗ್ಲು ಹಾಕ್ರಿ, ಅವನು ಒಳಗ್ ಬರಬಾರ್ದು. ಕೋಟೆ ಬಾಗ್ಲು ಹಾಕಿದ್ರು. ಅವಾಗ ಅವನು ಕೇಳ್ತಾನೆ, ಮಗ ಅಮ್ಮ ಯಾಕೆ ನೀವು ಬಾಗ್ಲು ಹಾಕಿಸ್ತಾ ಇದ್ದಿ, ನಾನು ಒಳಗೆ ಬರಬೇಕು, ನನಗೆ ಆಗಲ್ಲ, ಯುದ್ಧ ಮಾಡಕ್ ಆಗಲ್ಲ, ನಾನು ಹೆದರ್ಬಿಟ್ಟೆ, ನಾನು ಭಯ ಆಗ್ತಾ ಇದೆ ನನಗೆ, ನಾನು ಸತ್ತೋಗ್ಬಿಡ್ತೇನೆ. ಅದಕ್ಕೆ ಅವಳು ಹೇಳ್ತಾನೆ, ನೀನು ಸತ್ರು ಪರವಾಗಿಲ್ಲ, ಯುದ್ಧ ಮಾಡು ಹೋಗಿ. ಅದು ಬಿಟ್ಟು ನೀನು ಹಿಂಗೆ ಓಡಿ ಬಂದ್ರೆ ಖಂಡಿತ ನಿನ್ನನ್ನು ನಾವು ಸೇರಿಸ್ಕೊಳ್ಳಲ್ಲ. ನೀನೊಬ್ಬ ರಾಜನಾಗಿ ನಿನ್ನ ಕರ್ತವ್ಯ ಏನೋ ಹೋಗಿ ಯುದ್ಧ ಮಾಡೋದು. ನೀನು ಯುದ್ಧರಂಗದಲ್ಲಿ ಸತ್ರು ಪರವಾಗಿಲ್ಲ, ಇಲ್ಲಿ ನಿನಗೆ ಪ್ರವೇಶ ಇಲ್ಲ, ಹೋಗು ಅಂತ ಹೇಳಿ ಕಡಾಖಂಡಿತವಾಗಿ ಹೇಳ್ಬಿಟ್ರು. ಅವನಿಗೆ ಬಹಳ ಸಿಟ್ಟು ಬಂದ್ಬಿಡ್ತು, ಛೇ ಇದೆಂತ, ನಮ್ಮ ಅಮ್ಮನೇ ನನ್ನ ಸಾಯಿ ಅಂದ್ಬಿಟ್ರು. ನಾನು ಎಷ್ಟು ಪ್ರೀತಿಯಿಂದ ಬಂದೆ ನಾನು ಅಂತ ಹೇಳಿ, ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನು ಬದುಕಿರ್ಬೇಕಾ, ಯುದ್ಧರಂಗದಲ್ಲಿ ಯುದ್ಧ ಮಾಡಿ ಸತ್ರು ಪರವಾಗಿಲ್ಲ, ನಾನು ಇಲ್ಲಿ ಮುಖ ತೋರಿಸಲ್ಲ ಅಂತ ಹೇಳಿ ಹೋದ. ಬಹಳ ರೋಷಾವೇಶದಿಂದ ಹೋದ. ಹೋಗಿ ಅಲ್ಲಿ ಏನೇನೆಲ್ಲ ಪ್ಲಾನಿಂಗ್ ಮಾಡಬೇಕು ಎಲ್ಲ ಮಾಡಿ ಬಹಳ ಆವೇಶದಿಂದ ಹೋರಾಟ ಮಾಡಿದ. ಗೆದ್ದ. ಹೋರಾಟ ಮಾಡಿ ಗೆದ್ದು ಬಂದ. ಗೆದ್ದು ಬರುವಾಗ ಆ ಕೋಟೆ ಬಾಗಿಲು ತೆಗೆದು ಎಲ್ಲರೂ ಆರತಿ ತಟ್ಟೆ ಹಿಡ್ಕೊಂಡು ಅವನ ತಾಯಿನೇ ಕಾಯ್ತಾ ನಿಂತಿದ್ಲು. ಅವನು ಇನ್ನೂ ಸಿಟ್ಟು ಕಡಿಮೆ ಆಗಿಲ್ಲ. ಬಂದ, ನೀನು ನನಗೆ ಅವಮಾನ ಮಾಡಿದೆ, ಆ, ವಾಪಸ್ ಬಂದ್ರೆ ಹೋಗಿ ಯುದ್ಧ ಮಾಡು, ಸತ್ರು ಪರವಾಗಿಲ್ಲ, ಹೋಗಿ ಸಾಯಿ ಅಂತ ಹೇಳಿ ಕಳಿಸಿ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾಳೆ ಅವಳು, ನೋಡು, ಒಬ್ಬ ರಾಜನಾದವನ ಕರ್ತವ್ಯ ಅದು. ಬರೀ ಏನು, ಅವನನ್ನ ನಂಬಿ ಇಡೀ ಸಾಮ್ರಾಜ್ಯ ಬದುಕಿರ್ತದೆ, ನೂರಾರು ಕೋಟ್ಯಾಂತರ ಲಕ್ಷಾಂತರ ಜನ ಬದುಕಿರ್ತಾರೆ. ಅವರನ್ನ ರಕ್ಷಣೆ ಮಾಡಿ, ನಿನ್ನ ಪ್ರಾಣ ತ್ಯಾಗ ಮಾಡಿ ಆದರೂ ಸರಿ ಅವರನ್ನ ರಕ್ಷಣೆ ಮಾಡುವುದು ನಿನ್ನ ಪಾಲಿನ ಧರ್ಮ, ಅದು ಕರ್ತವ್ಯ. ಅದನ್ನ ನೀನು ಮಾಡುವುದನ್ನು ಬಿಟ್ಟು ನೀನು ಪಲಾಯನವಾದವನ್ನು ಮಾಡಿದರೆ ಅದು ವಿಹಿತವಾದದ್ದಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ತಾಯಿಯಾದವಳು ಯಾವುದರ ಬಗ್ಗೆ ಗರ್ವ ಪಡ್ತಾಳೆ ಅಂದ್ರೆ, ನನ್ನ ಮಗ ಆ ಅನ್ಯಾಯದ ವಿರುದ್ಧ ಹೋರಾಡಿ, ಧರ್ಮಕ್ಕಾಗಿ ಅಂತ ಹೋರಾಡಿ. ಇಲ್ಲಿ ಧರ್ಮ ಅಂತಂದ್ರೆ ನಾವು ಏನ್ ತಿಳ್ಕೊಳ್ಬೇಕಂದ್ರೆ, ಇಲ್ಲಿ ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಜೈನ ಧರ್ಮ, ಮುಸ್ಲಿಂ ಧರ್ಮ ಅಂತ ಅರ್ಥ ಅಲ್ಲ. ಧರ್ಮ ಅಂತಂದ್ರೆ ಒಳ್ಳೇದು, ಒಳ್ಳೆತನ ಅಂತ. ಯಾವುದನ್ನ ಮಾಡಿದ್ರೆ, ಯಾವುದನ್ನ ಮಾಡೋದ್ರಿಂದ ಒಳ್ಳೇದು ಅಂತ ಉಳಿತದೋ ಅದೇ ಧರ್ಮ. ಯಾವುದರಿಂದ ಕೆಟ್ಟದಾಗ್ತದೋ ಅದೇ ಕೆಟ್ಟದ್ದು, ಅದೇ ಅಧರ್ಮ ಅಂತ. ಹಾಗೆ ಹೋರಾಡಿ ಸತ್ರೆ ಅಂತ, ನನ್ನ ಧರ್ಮಕ್ಕಾಗಿ ಹೋರಾಡಿ ನನ್ನ ಮಗ ಸತ್ತ ಅಂತ ನಾನು ಹೆಮ್ಮೆ ಪಡ್ತೇನೆ ಹೊರತು, ಅದು ಬಿಟ್ಟು ನೀ ಹಿಂಗೆ ಯುದ್ಧರಂಗದಿಂದ ಓಡಿ ಬಂದು ಹೆದರಿ ಬಂದ ಅಂತ ಮಗನನ್ನ ನಾನು ಮಗ ಅಂತ ಹೇಳ್ಕೊಳ್ಳಿಕ್ಕೆ ನಾನು ಇಷ್ಟಪಡೋದು. ಹಾಗೆ ನಿನ್ನ ಕತೆ ಹೇಳಿ ಕಳಿಸಿದಾಳೆ ಇವತ್ತು. ನೀನೇನಾದ್ರೂ ಇಲ್ಲಿ ಯುದ್ಧ ಮಾಡದೆ ವಾಪಸ್ ಹೋದೆ ಅಂತಂದ್ರೆ ಕುಂತಿ ನಿನ್ನ ಪೊರ್ಕೆ ತಗೊಂಡು ಓಡಿಸ್ತಾಳೆ ಮತ್ತೆ ಪುನಃ. ಅರ್ಥ ಆಯ್ತಾ? ಹಂಗಾಗಿ ಅದ್ರಲ್ಲೂ ನಿನಗೆ ಈ ಕಥೆಯನ್ನ ಹೇಳು, ನನ್ನ ಮಗ ಯುದ್ಧರಂಗದಲ್ಲಿ ಆ ರೋಷಾವೇಶದಿಂದ ಅಧರ್ಮದ ವಿರುದ್ಧ ಹೋರಾಡುವವನು, ಅದರಲ್ಲಿ ನನಗೆ ಹೆಮ್ಮೆ ಇದೆ ಅಂತ ನಿನ್ನ ತಾಯಿ ನನಗೆ ಹೇಳಿ ಕಳಿಸಿದ್ದಾಳಪ್ಪ ಅಂತ ಹೇಳಿ, ಅಂತ ತಾಯಿಯ ಮಗ ಆಗಿದ್ದೀಯ ನೀನು ಅಂತ ಹೇಳಿ ಕೌಂತೆಯ ಅಂತ ಕರಿತಾ ಇದ್ದಾನೆ. ಹಾಗೆ ಹೇಳ್ತಾ ನೋಡು, ಯಜ್ಞವನ್ನು ಮಾಡ್ಬೇಕು. ಯಜ್ಞ ಅಂತಂದ್ರೆ
ಈ ರೀತಿ ಭಗವಂತನ ಪೂಜೆಯನ್ನು ಮಾಡಬೇಕು. ಯಜ್ಞ ಅಂತಂದ್ರೆ ಇವತ್ತು ನಾವು ಹೋಮಕುಂಡವನ್ನ ಹಾಕಿ ಏನು ಹೋಮ ಮಾಡ್ತೀವಲ್ಲ, ಆ ಯಜ್ಞದ ಬಗ್ಗೆ ದೇವರು ಹೇಳ್ತಾ ಇಲ್ಲ. ಯಜ್ಞ ಅಂದ್ರೆ ಭಗವಂತನ ಪೂಜೆ. ಹೇಗೆ ಭಗವಂತನ ಪೂಜೆ? ಬೆಳಗ್ಗೆ ಎದ್ರೆ ರಾತ್ರಿ ಮಲಗುವವರೆಗೆ ನೀನು ಮಾಡುವ ಸಮಸ್ತ ಕರ್ಮವನ್ನು ಕೂಡ ಅದು ಭಗವಂತನ ಪೂಜೆ ಅಂತ ಮಾಡು. ಅದೇ ನೀನು ಮಾಡಬೇಕಾದ ಯಜ್ಞ, ಅದೇ ಕರ್ಮಯೋಗ ಅಂತ ಹೇಳಿ ಹಿಂದೆ ಈ ಕರ್ಮಯೋಗವನ್ನು ಯಾಕೆ ಮಾಡಬೇಕಪ್ಪ? ಅದು ಭಗವಂತನ ಪೂಜೆ ಅಂತಾನೆ ಯಾಕೆ ಮಾಡಬೇಕು? ನಾನು ಮಾಡಲ್ಲಪ್ಪ, ಒಟ್ಟಲ್ಲಿ ನನಗೆ ಇಷ್ಟ ಅಂತ ನಾನು ಮಾಡ್ತೀನಿ, ಅದನ್ನ ದೇವರ ಪೂಜೆ ಅಂತ ಯಾಕೆ ಮಾಡಬೇಕು ಅಂತ ಇಲ್ಲಿ ನಮಗೆ ಪ್ರಶ್ನೆ ಬರ್ತದಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾರೆ ನೋಡು, ನೀನು ಪ್ರತಿಯೊಂದನ್ನು ಕೂಡ ಇಲ್ಲಿ ಇನ್ನು ಸಹಾಯದಿಂದ ಬದುಕ್ತಾ ಇದ್ದಿ. ನೀನು ಯಾವುದರ ಸಹಾಯವಿಲ್ಲದೆ ನಿನಗೆ ಬರೀ ನಾನು ದುಡಿದು ಬದುಕ್ತಾ ಇದ್ದೇನೆ ಅಂತಂದ್ರೆ ಆಗೋಲ್ಲ. ಈಗ ಗಾಳಿ, ನೀ ದುಡ್ಡು ಕೊಡ್ತಾ ಇದ್ದೀಯ ಗಾಳಿಗೆ. ಈ ಬೆಳಕು, ನಿನಗೆ ಬೆಳಕು ಫ್ರೀ ಆಗಿ ಸಿಗ್ತಾ ಇದೆ. ಇದಕ್ಕೆ ದುಡ್ಡು ಕೊಡ್ತಾ ಇದ್ದೀಯ ಬೆಳಕಿಗೆ. ನೀನು ನೀರು ಕುಡಿತಾ ಇದ್ದೀಯ. ಎಲ್ಲಿ ಏನೆಲ್ಲ ಈ ಒಂದು ಪರಿಸರವನ್ನು ಬಳಸ್ತಾ ಇದ್ದೀಯ, ಭೂಮಿಯನ್ನು ಬಳಸ್ತಾ ಇದ್ದೀಯ, ಪ್ರತಿಯೊಂದನ್ನು ಬಳಸ್ತಾ ಇದ್ದೀಯ. ಆದ್ರೆ ಅದಕ್ಕೆ ಏನಾದ್ರೂ ಒಂದು ಕೊಡಬೇಕಲ್ಲ ನೀನು ವಾಪಸ್ಸು. ಏನು ಕೊಡಬೇಕು? ಅದೇ ಕೃತಜ್ಞತೆ. ಇದನ್ನೆಲ್ಲ ಬಳಸ್ತಾ ಇರೋದಕ್ಕೆ ನೀನು ಅದಕ್ಕೆ ವಾಪಸ್ಸಾಗಿ ಕೃತಜ್ಞತೆಯನ್ನಾದ್ರೂ ಸಲ್ಲಿಸ್ಬೇಕಲ್ಲ. ಅದನ್ನೆಲ್ಲ ಯಾಕೆ ಕೊಡ್ತಾ ಇದ್ದಾನೆ? ಈಗ ನೀನು ಹೇಳಿದೆ ನಿಸ್ವಾರ್ಥದಿಂದ ಮಾಡಬೇಕು ಅಂತ ಹೇಳಿ. ಅದಕ್ಕೆ ನೋಡು, ಯಾಕೆ ಅದನ್ನ ಮಾಡಬೇಕು ಅಂತಂದ್ರೆ, ಅದಕ್ಕೆ ಕಥೆ ಹೇಳ್ತೀನಿ ಕೇಳು. ಹಿಂದೆ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡಿದ. ಸೃಷ್ಟಿ ಮಾಡಿದಾಗ ಆ ಏನಾಯ್ತಪ್ಪ ಅಂತಂದ್ರೆ, ಸಹ ಯಜ್ಞಃ ಪ್ರಜ್ಞಾ ಸ್ಪೃಷ್ಟ ಪರೋ ಪರೋ ವಾಚಾ ಪ್ರಜಾಪತಿ ಅನೇನ ಪ್ರಸವಿಷ್ಯ ದ್ವಮೇಶ ವಸ್ತು ಕಾಮಧೋಕ್. ಅಂದ್ರೆ ಪ್ರಜಾಪತಿ ಅಂತಂದ್ರೆ ಚತುರ್ಮುಖ. ಹಿಂದೆ ಸೃಷ್ಟಿಯನ್ನು ಮಾಡಿದಾಗ ಅದರ ಜೊತೆಗೆ ಅಲ್ಲಿ ಬೇಕಾದಂತಹ ಮನುಷ್ಯರನ್ನು ಸೃಷ್ಟಿ ಮಾಡಿದ. ಅವರನ್ನೆಲ್ಲ ಸೃಷ್ಟಿ ಮಾಡಿ ಅವರಿಗೆ ಹೇಳಿದ, ನೋಡು, ನಿಮಗೆಲ್ಲ ಏನ್ ಬೇಕೋ ಅದನ್ನ ಯಜ್ಞದಿಂದ ಪಡೆದುಕೊಳ್ಳಿ ಅಂತ ಹೇಳಿ ಅವರಿಗೆ ಯಜ್ಞದ ಮಾರ್ಗವನ್ನ ತೋರಿಸಿಕೊಟ್ಟ. ಯಜ್ಞ ಅಂತಂದ್ರೆ ಏನು? ನೀವು ದೇವರನ್ನ ಆರಾಧನೆ ಮಾಡಿ ಅವರು ನಿಮಗೆ ಬೇಕಾಗಿದ್ದನ್ನ ಕೊಡ್ತಾರೆ ಅಂತ ಹೇಳಿ. ಅವರು ನಿಮಗೆ ಬೇಕಾಗಿದ್ದನ್ನ ಕೊಡ್ತಾರೆ ಅಂತ ಹೇಳಿ. ಇಲ್ಲಿ ಯಜ್ಞ ಅಂತಂದ್ರೆ ಏನು? ಕೃತಜ್ಞತೆ. ನಾವು ಮಾಡಿದ ಕೆಲಸವನ್ನ ಆ, ನಾವೇನು ಮಾಡ್ತೀವೋ ಅದನ್ನ ಭಗವಂತನಿಗೆ ಸಮರ್ಪಣೆ ಮಾಡಿ, ಸ್ವಾಮಿ ನೀವು ಕೊಟ್ಟಿದ್ದು ನಿಮ್ಮಿಂದಾಗಿ ಇದೆಷ್ಟೆಲ್ಲ ಸಿಕ್ಕಿದೆ ಅನ್ನುವ ಕೃತಜ್ಞತೆಯಿಂದ ನೀನು ಏನು ಪ್ರತಿಯೊಂದನ್ನು ಕೂಡ ಸ್ವೀಕಾರ ಮಾಡು. ಅದು ನಿಜವಾದ ಯಜ್ಞವಾಗ್ತದೆ ಅಂತ ಹೇಳಿ. ಹಾಗೆ ಆ ಮೂಲಕ ನೀನು ದೇವತೆಗಳ ಪೂಜೆ ಮಾಡುವುದರ ಮೂಲಕ, ಯಜ್ಞ ಮಾಡುವುದರ ಮೂಲಕ. ಪೂಜೆ ಅಂತಂದ್ರೆ ನಾವು ಹೂವು ಹಣ್ಣು ಕಾಯಿ ಮುಗಿದು ಆ ತರದ ಪೂಜೆ ಬಗ್ಗೆ ಹೇಳ್ತಾ ಇಲ್ಲ ದೇವರಲ್ಲಿ. ನೀನು ಮಾಡುವ ಕರ್ತವ್ಯ ಧರ್ಮ, ಅಲ್ಲಿ ದೇವರನ್ನ ಕಾಣು. ನಿತ್ಯ ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗುವವರೆಗೂ ಮಾಡುವ ಸಮಸ್ತ ಕರ್ಮವನ್ನು ಕೂಡ ಅದು ದೇವರು ಮಾಡಿಸ್ತಾ ಇದ್ದಾನೆ. ನನ್ನೊಳಗೆ ಕೂತು ದೇವರು ಮಾಡಿಸ್ತಾ ಇದ್ದಾರೆ, ದೇವತೆಗಳು ಮಾಡಿಸ್ತಾ ಇದ್ದಾರೆ ಆ, ಅಂತ ಹೇಳಿ ಅದನ್ನು ಯಾಕೆ ಮಾಡ್ಬೇಕಪ್ಪ? ದೇವತೆಗಳು ಮಾಡಿಸ್ತಾ ಇದ್ದಾರೆ ಅಂತ ಯಾಕೆ ಮಾಡಬೇಕು? ಅದಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ, ನೋಡು, ನಿನ್ನ ಪ್ರತಿಯೊಂದು ಅಂಗಾಂಗಗಳು ಕೂಡ ಒಂದೊಂದು ದೇವತೆ ನಿಗ್ರಹ ಮಾಡ್ತಾ ಇದ್ದಾರೆ. ತತ್ವಾಭಿಮಾನಿ ದೇವತೆಗಳು ಅಂತ ಕರೀತಾರೆ ಅವರನ್ನು. ಪ್ರತಿಯೊಂದು ಕ್ರಿಯೆಯ ಹಿಂದೆ ಪ್ರತಿಯೊಂದು ದೇವತಾ ಶಕ್ತಿ ಇದೆ. ಪ್ರತಿಯೊಂದು ನೀನೇ ಎಲ್ಲವನ್ನು ಮಾಡ್ತಾ ಇದ್ದಿ ಅಂತ ನೀನು ತಿಳ್ಕೊಂಡಿದ್ದೆ, ಅದು ತಪ್ಪು. ನೀನೇ ಎಲ್ಲವನ್ನು ಮಾಡ್ತಾ ಇಲ್ಲ. ಅದರ ಹಿಂದೆ ಮಾಸ್ಟರ್ಸ್ ಇದ್ದಾರೆ. ಮಾಸ್ಟರ್ಸ್ ದೇವತೆಗಳು, ಪ್ರತಿಯೊಂದು ದೇವತಾ ಕಾರ್ಯ ದೇವತಾ ಶಕ್ತಿಗಳು ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಅಂಗಾಂಗಗಳು ನಿನ್ನಲ್ಲಿರೋ ಒಂದೊಂದು ಅಂಗಾಂಗಗಳಲ್ಲೂ ಕೂಡ ಒಂದೊಂದು ದೇವತೆ ನಿಂತು ಕೆಲಸ ಮಾಡ್ತಾ ಇದ್ದಾರೆ. ಆ ನೀನು ಕಣ್ಣು ಕಿವಿ ಮೂಗು ಬಾಯಿ ಎಲ್ಲವನ್ನು ಕೂಡ ದೇವತೆಗಳು ನೀನು ಅದಕ್ಕೆ ಏನಂದ್ರೆ ಶಕ್ತಿ ತುಂಬ್ತಾ ಇದ್ದಾರೆ. ಆ ಮೂಲಕ ಅದು ಕೆಲಸ ಮಾಡ್ತಾ ಇದೆ. ಹಾಗಾಗಿ ಅವರಿಗೆ ಕೃತಜ್ಞತೆ ಹೇಳ್ಬೇಕೋ ಬೇಡ? ಹ, ಹಾಗಾಗಿ ಅವರಿಗೆ ಫಸ್ಟ್ ಕೃತಜ್ಞತೆ ಹೇಳೋದನ್ನ ಕಲ್ಕೊಳ್ಳಪ್ಪ. ಹಾಗಾಗಿ ನಮಗೆ ಏನ್ ಬೇಕು ಅನ್ನೋದನ್ನ ಪ್ರಕೃತಿ ಕೊಡ್ತದೆ. ಹಾಗಿರುವಾಗ ಅದನ್ನ ಉಪಯೋಗಿಸ್ಕೊಳ್ತೀವಿ ನಾವು, ಅಲ್ವಾ? ಎಷ್ಟೆಲ್ಲ ಉಪಯೋಗ ಮಾಡ್ಕೊಳ್ತಾ ಇದೀವಿ ಪ್ರಕೃತಿಯಿಂದ. ಉದಾಹರಣೆಗೆ ನಾವು ಮನೆಗೆ ಕರೆಂಟ್ ಹಾಕಿಸ್ಕೊಳ್ತೀವಿ. ಹ? ಈಗ ಫ್ರೀ ಆಗಿ ಏನೋ ಬೆಳಕು ಸಿಗ್ತಾ ಇದೆ, ಅದಕ್ಕೆ ನಾವೇನು ಚಾರ್ಜ್ ಕೊಡಲ್ಲ. ಆದ್ರೆ ನಾವು ಮನೆಗೆ ಕರೆಂಟ್ ಹಾಕ್ಸ್ಕೊಂಡಿರ್ತೀವಲ್ಲ, ಅದಕ್ಕೆ ನಾವು ಚಾರ್ಜ್ ಕೊಡ್ತೀವಲ್ಲ. ಹಾಗೆ ನಾವು ನಲ್ಲಿ ನೀರು ಹಾಕ್ಸ್ಕೊಳ್ತೀವಿ. ಇಲ್ಲ ಹೋಗಿ ನದಿಯಲ್ಲಿ ನೀರು ಉಪಯೋಗಿಸ್ಕೊಳ್ತೀವಿ, ಅಲ್ಲಿ ನಾವು ಯಾವುದೇ ಚಾರ್ಜ್ ಅಂತ ಕೊಡಲ್ಲ. ಅದೇ ಮನೆಗೆ ನಲ್ಲಿ ನೀರು ಬರ್ತದೆ, ಅದಕ್ಕೆ ಮೀಟರ್ ಕೂರಿಸಿರ್ತಾರೆ ಅಲ್ಲ. ಅಂದ್ರೆ ನಾವು ಅಲ್ಲಿ ಉಪಯೋಗಿಸ್ಕೊಳ್ತೀವಿ ಅಂತಂದ್ರೆ ಅದಕ್ಕೆ ಪ್ರತಿಫಲವಾಗಿ ಏನನ್ನೋ ಕೊಡ್ತಾ ಇದ್ದೀವಿ. ಹಾಗಿರುವಾಗ ಈ ಪ್ರಕೃತಿ ನಿನಗೆ ಎಷ್ಟೊಂದು ಕೊಡ್ತಾ ಇರ್ಬೇಕಾದ್ರೆ ನೀನು ಅದಕ್ಕೆ ವಾಪಸ್ ಏನಾದ್ರೂ ಕೊಡ್ಬೇಕಲ್ಲ. ಏನ್ ಕೊಡ್ತೀಯ? ಕೃತಜ್ಞತೆ. ಆ ಕೃತಜ್ಞತೆ, ಈ ಉದಾಹರಣೆಗೆ ನೀನು, ಹಾಗಾಗಿ ಈ ಉದಾಹರಣೆಗೆ ದೇವರ ಹತ್ರ ನಾವು ನೈವೇದ್ಯ ಮಾಡ್ತೀವಿ. ಯಾಕೆ ನೈವೇದ್ಯ ಅಂತಂದ್ರೆ, ಸ್ವಾಮಿ ಇದು ನೀನ್ ಕೊಟ್ಟಿದ್ದು, ನಿನ್ನಿಂದ ಸಿಕ್ಕಿದ್ದು. ಹಾಗಾಗಿ ಇದನ್ನ ನಂದಲ್ಲ ಸ್ವಾಮಿ ನಿಂದು.
ಅಂತ ಹೇಳಿ ಆ ಭಗವಂತನಿಗೆ ಅದನ್ನು ಸಮರ್ಪಣೆ ಮಾಡಿದಾಗ ಅಲ್ಲಿ ಕೃತಜ್ಞತೆ ಇರ್ತದೆ. ಇದು ನಾನು ಪಡೆದಿದ್ದಲ್ಲ, ನೀನು ಕೊಟ್ಟಿದ್ದು ಅನ್ನುವ ಕೃತಜ್ಞತೆ. ಅಲ್ಲಿ ದೇವರಿಗೆ ಕೃತಜ್ಞತಾ ಭಾವ ಮುಖ್ಯ. ಅದು ಬಿಟ್ಟು ನೀನು ಕೊಡುವ ಅನ್ನ, ಏನು ಅನ್ನ ಮುಖ್ಯ ಅಲ್ಲ. ಯಾಕಂದ್ರೆ ಜಗತ್ತಿಗೆ ಅನ್ನ ಕೊಟ್ಟವನೇ ಅವನು. ನೀನು ಕೊಡುವ ಅನ್ನ ಎಲ್ಲಿ ಬೇಕಾಗಿದೆ ಅವನಿಗೆ? ಆದ್ರೆ ಅವನು ಬಯಸ್ತಾ ಇರುವುದು ನಿನ್ನ ಭಾವನೆ. ನಿನ್ನ ಭಾವನೆ ಏನಾಗಿದೆ? ಅದಕ್ಕೆ ಇಲ್ಲಿ ಕೃಷ್ಣ ಹೇಳ್ತಿದ್ದಾನೆ ನೋಡು, ಇದೆಷ್ಟು ಸ್ಪಷ್ಟ ಅಂದ್ರೆ, ಯಜ್ಞಶಿಷ್ಟ ಶಿನಃ ಸಂತೋ ಮುಚ್ಯಂತೆ ಸರ್ವ ಸರ್ವ ಕಿಲ್ಬಿಷೆ ಭುಂಜತೆ ತೇ ತ್ವಗಂ ಪಾಪಾಯೇ ಪಚಂತ್ಯಾತ್ಮ ಕಾರಣಾತ್. ಯಾರು ತಾನು ಪಡೆದದ್ದನ್ನ, ಏನನ್ನ ಇಲ್ಲಿ ಪಡಿತಾನೋ, ಅಲ್ಲ ನಾನು ದುಡಿತೇನೆ, ಅಲ್ಲ ನಾನು ದುಡಿತೇನಪ್ಪ, ನಾನು ದುಡಿದಿದ್ದು ನಾನು ತಿಂತಾ ಇದ್ದೇನೆ, ಇದರಲ್ಲಿ ದೇವ್ರದ್ದೇನು ಬಂತು ಅಂತ ನಾವು ಪ್ರಶ್ನೆ ಮಾಡ್ಬೋದು. ಇಲ್- ಅಲ್ಲ ನಾನು ದುಡಿತಾ ಇದ್ದೇವೆ, ನಾವು ತಿಂತಾ ಇದ್ದೀವಿ ಅಂತ ಯಾರಾದ್ರೂ ಪ್ರಶ್ನೆ ಮಾಡ್ಬೋದು. ಅಥವಾ ಇನ್ನು ಕೆಲವರು ಹೇಳ್ಬೋದು ಏನು ಅಂತಂದ್ರೆ, ಆ, ಅಲ್ಲ ನಾನು ದುಡಿದು ನಾನು ಬೇರೆಯವ್ರಿಗೆ ಯಾಕೆ ಕೊಡಬೇಕು? ನಾನು ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಸಂಸಾರ ನಾವೇ ತಿಂತೀವಪ್ಪ. ಅಲ್ಲ ಅದನ್ನ ನಾವು ದುಡಿದಿದ್ದು ನಾವು ತಿಂತೀವಿ, ಬೇರೆಯವ್ರಿಗೆ ಯಾಕೆ ಕೊಡಬೇಕು? ಏನು ಅವ್ರು ಕಷ್ಟಪಟ್ಟಿದಾರಾ ಅಂತ ಹೇಳಿ ಒಂದುವ ಪ್ರಶ್ನೆ. ಆದ್ರೆ ಎರಡನೇದೇನು, ನಾವು ದುಡಿದು ನಾವು ತಿಂತಾ ಇದ್ವಿ, ಹಾಗಿದ್ಮೇಲೆ ಬೇರೆಯವರಿಗೆ ಏನು ಕೃತಜ್ಞತೆ ಕೊಡಬೇಕು, ಹೇಳಬೇಕು ಅಂತ ಹೇಳಿ ಆ, ಹೇಳುವಾಗ ಅದಕ್ಕೆ ಹೇಳ್ತಾ ಇದ್ದಾನೆ ದೇವರು. ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಈ ರೀತಿ ಯಾರು ಮಂಡತನದಿಂದ ಆ, ನಾ ಇಲ್ಲಿ ನಾನು ಮಾಡ್ತಾ ಇರುವ ಒಂದು ಏನು ಆ ಉಪಕಾರವನ್ನು ಕೂಡ ಸ್ಮರಿಸದೆ, ಅಥವಾ ನಾನು ದುಡಿದಿದ್ದು ನಾನೇ ತಿಂತೀನಿ ಅಂತ ಹೇಳಿ ತಾನೇ ತಿಂತ ಯಾರಿಗೂ ಕೊಡದೆ ಯಾರು ತಿಂತಾ ಇದ್ದಾನೆ, ಅವನು ತಿನ್ನುವ ಅನ್ನ ಅವನಿಗೆ ಮಾತ್ರ ಬೇಯಿಸ್ಕೊಂಡು ತಿಂತಾ ಇದ್ದಾನಲ್ಲ, ಅವನು ತಿನ್ನುವುದು ಅನ್ನ ಅಲ್ಲ, ಅದು ಪಾಪದ ಮುದ್ದೆ. ಅದರಿಂದ ಅವನು ಪಾಪ ಕಟ್ಕೊಳ್ತಾ ಇದ್ದಾನೆ. ಬದಲಾಗಿ ಅವನು ನಿಜವಾಗ್ಲೂ ಅವನು ತಿಂದದ್ದು ಹತ್ತುತ್ತಾ ಇಲ್ಲ ಅವನಿಗೆ. ಅದನ್ನೇ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಯಾರಿಗೂ ಕೃತಜ್ಞತೆ ಇಲ್ಲ. ಅದನ್ನು ಕೊಟ್ಟಂತಹ ಪ್ರಕೃತಿಗೆ ಕೃತಜ್ಞತೆ ಇಲ್ಲ, ಅದನ್ನ ಕೊಟ್ಟಂತಹ ಗುರುಗಳಿಗೆ ಕೃತಜ್ಞತೆ ಇಲ್ಲ, ಅದನ್ನು ಕೊಟ್ಟ ದೇವರಿಗೆ ಇಲ್ಲ, ದೇವತೆಗಳಿಗಿಲ್ಲ, ಆ, ಯಾರಿಗೂ ಇಲ್ಲ, ಕೃತಜ್ಞತೆನೇ ಇಲ್ಲ. ಇಲ್ಲದೆ ಬರೀ ತಾನು ತಿನ್ನೋದು. ಅಲ್ಲ ನಾನು ದುಡಿದೇನೆ, ನನ್ನ ಶಕ್ತಿ ನಾನು ದುಡಿದೇನೆ, ಕೊನೆ ಪಕ್ಷ ಆ ದುಡಿಲಿಕ್ಕೆ ಶಕ್ತಿ ಕೊಡುವವನಾದ್ರೂ ಒಬ್ಬ ಬೇಕಲ್ಲ. ಹಾಗಾಗಿ ಹಾ ಶಕ್ತಿ ಕೊಟ್ರೆ ತಾನೇ ನೀನು ಹೋಗಿ ದುಡಿದು ತಿನ್ಲಿಕ್ಕೆ ಸಾಧ್ಯ. ನೀನು ಹೌದು, ನೀನು ದುಡಿದು ನೀನು ಸಂಪಾದನೆ ಮಾಡಿದ್ದು ನಿನಗೆ ಬಂತು. ಆದ್ರೆ ಆ ಕೈ ಕಾಲು ಮೂಗು ಬಾಯಿ ಎಲ್ಲವನ್ನ ಕರೆಕ್ಟ್ ಕೊಟ್ಟಿದ್ದಾನಲ್ಲ. ಕೈ ಮುರಿದು ಕೂರಿಸಿಲ್ಲ, ಕಾಲು ಮುರಿದು ಮೂಲೆಯಲ್ಲಿ ಕೂರಿಸಿಲ್ಲ. ಆ, ಎಲ್ಲವನ್ನ ಚೆನ್ನಾಗಿ ಕೊಟ್ಟಿದ್ದಕ್ಕೆ ಇವತ್ತು ನೀನು ಹೋಗಿ ಕೆಲಸ ಮಾಡ್ತಾ ಇದ್ದೀಯ, ದುಡಿತಾ ಇದ್ದೀಯ. ಅದಕ್ಕೆ ಕೃತಜ್ಞತೆ ಬೇಕಲ್ಲ, ಹೇಳ್ಬೇಕಲ್ಲ. ಅದಕ್ಕೆ ನೋಡು, ಪ್ರತಿಯೊಂದು ಜೀವರಾಶಿಯು ಕೂಡ ಹುಟ್ಟು ಆ, ಆಹಾರದಿಂದಲೇ ಆಹಾರದಿಂದಲೇ ಹುಟ್ಟುತ್ತದೆ. ಅದೇಂಗೆ ಆಹಾರದಿಂದ ಹುಟ್ಟುತ್ತೆ ಅಂತಂದ್ರೆ, ಬದುಕೋದು ಕೂಡ ಆಹಾರದಿಂದಲೇ. ಆಹಾರವಿಲ್ಲದೆ ಯಾವುದೋ ಬದುಕಲ್ಲ. ಅದಕ್ಕೆ ಇಲ್ಲಿ ದೇವರು ಹೇಳ್ತಾ ಇದ್ದಾನೆ ಏನು ಅಂದ್ರೆ, ಅದು ಹೇಗೆ ಅಂತ ಹೇಳ್ತಾನೆ. ಏವಂ ಪ್ರವರ್ತಿತಂತಂ ಚಕ್ರಂ ನಾನು ವರ್ತ ಯತೀಹ ಯತೀಹ ಯಹ ಅಗಾಯಿರೀಂದ್ರ ಯರಾಮೋ ಮೋಘಂ ಪಾರ್ಥಜಿ ಪಾರ್ಥ ಪಾರ್ಥಸ ಪಾರ್ಥಸ ಜೀವತಿ. ಅಂದ್ರೆ ಪ್ರತಿಯೊಂದು ಕೂಡ ಆಹಾರದಿಂದಲೇ ಹುಟ್ಟುತ್ತಾ ಇದೆ, ಆಹಾರ ಇಲ್ಲದೆ ಬದುಕ್ತಾ ಇಲ್ಲ. ಹಾಗಾಗಿ ಆಹಾರದ ಮೂಲವೂ ಕೂಡ ಅದು ಭಗವಂತನೇ ಆಗಿದ್ದಾನೆ ಅಂತ ಹೇಳಿ. ಅಂದ್ರೆ ಇದೊಂದು ಚಕ್ರ. ಈ ಚಕ್ರದಲ್ಲಿ ನೀನು ಏನು ಸಾಧ್ಯ, ಏನು ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆಹಾರದಿಂದ ಹೇಗೆ ಹುಟ್ಟುತ್ತಾರೆ? ಉದಾಹರಣೆಗೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡು, ಈಗ ಒಬ್ಬ ಮನುಷ್ಯ ಆಹಾರ ತಿಂತಾನೆ. ಆ ಆಹಾರದಿಂದಲೇ ಆ ವೀರ್ಯ ಅನ್ನೋದು ಸೃಷ್ಟಿ ಆಗ್ತದೆ. ಆ ವೀರ್ಯದಿಂದ ತಾಯಿಯ ಗರ್ಭವನ್ನ ಸೇರಿ ಅದರಿಂದ ಒಂದು ಮಗು ಸೃಷ್ಟಿ ಆಗ್ತದೆ. ಆಯ್ತಾ? ಆ ಮಗು ಬೆಳೀತದಲ್ವಾ, ಬೆಳೆದ ಮೇಲೆ ಆ ಮಗು ಬದುಕಲಿಕ್ಕೆ ಏನ್ ಬೇಕು? ಆಹಾರವೇ ಬೇಕು. ಆ ಆಹಾರ ಹೇಗೆ ಸಿಗ್ತದೆ? ಪ್ರಕೃತಿ ಕೊಡ್ತದೆ. ಆಹಾರವನ್ನು ಯಾರು ಕೊಡ್ತಾರೆ? ಪ್ರಕೃತಿ ಕೊಡ್ತಾರೆ. ನೀನು ಬೆಳಿತೀಯ ಆಹಾರವನ್ನು? ಇಲ್ಲ. ನೀನೇ ಆಹಾರವನ್ನು ಬೆಳೆಯೋದಾದ್ರೆ ಅದನ್ನ ಬೀಜ ಮನೇಲೇ ಇಟ್ಕೋ, ಅದನ್ನ ಭೂಮಿಗೆ ಯಾಕೆ ಹಾಕ್ತೀಯಾ? ಅಥವಾ ಭೂಮಿಗೆ ಹಾಕಿ ನೀರು ಹಾಕ್ಬೇಡ, ತನ್ನಷ್ಟಕ್ಕೆ ತಾನೇ ಬರ್ಲಿ, ಬಿಟ್ಬಿಡು. ಇಲ್ಲ, ನಿನ್ನಿಂದಲೇ ಎಲ್ಲವೂ ಅಲ್ಲ. ಈ ಪ್ರಕೃತಿಯ ಸಹಾಯ ಬೇಕೇ ಬೇಕು. ಆ ಮಣ್ಣು ಬೇಕು, ಗಾಳಿ ಬೇಕು, ಬೆಳಕು ಬೇಕು, ಆ ನೀರು ಬೇಕು. ಎಲ್ಲವನ್ನ ನೀನೇ ಮಾಡ್ತೀನಿ ಅಂದ್ರೆ ಆಗೋಲ್ಲ. ನೀನು ಬೀಜ ಹಾಕ್ಬೋದು ಅಷ್ಟೇ. ಅಲ್ಲಿ ಹೋಗಿ ಒಳಗಡೆ ಕುತ್ಕೊಂಡು ನೀನು ಮೊಳಕೆ ಹೊಡಿಲಿಕ್ಕೆ ಆಗೋಲ್ಲ. ಅದನ್ನ ಭೂಮಿ ಮಾಡಬೇಕು. ಆಯ್ತಾ? ಹಾಗಾಗಿ ಕೊನೆಗೆ ಆ ಭೂಮಿಯಿಂದಲೇ ಬರ್ತಾ ಇರೋದು, ಪ್ರಕೃತಿಯಿಂದಲೇ ಬರೋದು. ಆ ಆ ಆಹಾರ ಬರುವುದು ಪ್ರಕೃತಿಯಿಂದ. ಆ ಪ್ರಕೃತಿಯಲ್ಲಿ ಆಹಾರ ಬರುವ ಶಕ್ತಿ ಪ್ರಕೃತಿಗೆ ಎಲ್ಲಿಂದ ಬರ್ತಾ ಇದೆ? ಹಾಕಿದ ಬೆಳೆ ಮೊಳಕೆ ಆಗಬೇಕು ಅಂತಂದ್ರೆ ಏನ್ ಬೇಕು? ಅದಕ್ಕೆ ನೀರು ಬೇಕು. ಆ ನೀರು ಎಲ್ಲಿಂದ ಬರ್ತಾ ಇದೆ? ಮಳೆಯಿಂದ ಬರ್ತಾ ಇದೆ.
ಆಯ್ತಾ? ಆ ಮಳೆಯನ್ನ ಸುರಿಸ್ಬೇಕು. ಆ ಮಳೆಯನ್ನ ಯಾರು ಸುರಿಸ್ತಾ ಇದ್ದಾರೆ? ಪ್ರಕೃತಿ ಸುರಿಸ್ತಾ ಇದೆ. ಅಂದ್ರೆ ಪರ್ಜನ್ಯ ಸುರಿಸ್ತಾ ಇದ್ದಾನಲ್ಲ. ಹ್ಮ್. ಅವನು ಯಾಕೆ ಸುರಿಸ್ತಾ ಇದ್ದಾನೆ? ಭಗವಂತನ ಆದೇಶ ಆಗ್ತಾ ಇದೆ, ಯಜ್ಞ ಆದೇಶ ಇರ್ತದೆ, ದೇವರ ಆ ಏನು ಆದೇಶ ಇದೆ, ಹಾಗಾಗಿ ಅವನು ಸುರಿಸ್ತಾ ಇದ್ದಾನೆ. ಮತ್ತೆ ಇಷ್ಟೆಲ್ಲ ಮಾಡ್ತಾ ಇದ್ದಾನಲ್ಲ, ಮತ್ತೆ ಅವನಿಗೆ ನೀನು ಯಜ್ಞ ಮಾಡಬೇಕಲ್ಲ, ಕೃತಜ್ಞತೆ ಹೇಳ್ಬೇಕಲ್ಲ. ಮತ್ತೆ ಪುನಃ ಅಲ್ಲಿಗೆ ಬಂತ. ಹಾಗಾಗಿ ಕೊನೆಗೆ ದೇವರು ತನ್ನದೇ ಉದಾಹರಣೆ ಹೇಳ್ತಾನೆ ನೋಡು. ನಾನು ಮಾಡ್ತಾ ಇದ್ದೀನಲ್ಲ. ಹಾಗಾಗಿ ಅದಕ್ಕಿಂತ ಮುಂಚೆ ನೋಡು. ಹಾಗಾಗಿ ಪ್ರಾಮಾಣಿಕ ಕ್ರಿಯೆ ಅನ್ನೋದು ಮುಖ್ಯ. ಕರ್ಮ ನಡೆಯೋದು ಭಗವಂತನಿಂದ. ಭಗವಂತ ಆ ನಡೆಸ್ತಾ ಇದ್ದಾನೆ ಅನ್ನುವ ಪ್ರಜ್ಞೆ ಏನು ಸಾಮಾನ್ಯವಾಗಿ ನಮ್ಮಲ್ಲಿ ಇರಬೇಕಾಗ್ತದೆ ಅಂತಂದ್ರೆ. ಹಾಗಾಗಿ ಈ ವಿಶ್ವದಲ್ಲಿ ಎಲ್ಲವೂ ಕೂಡ ಒಂದಕ್ಕೊಂದು ಹೊಂದಿಕೊಂಡಿದೆ, ಇಂಟರ್ ಡಿಪೆಂಡೆಂಟ್. ಒಂದಕ್ಕೊಂದು ಸಹಾಯ, ಒಂದಿಲ್ಲದೆ ಇನ್ನೊಂದಿಲ್ಲ. ನಾನು ಒಬ್ಬಂಟಿಯಾಗಿ ಬದುಕ್ತೇನೆ, ಯಾವುದರ ಸಹಾಯ ಬೇಡ ಅಂತ ನೀನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನೀನು ಬದುಕಬೇಕು, ನಿನ್ನಿಂದ ಬೇರೆಯವರಿಗೂ ಉಪಕಾರ ಬೇಕಾಗಿದೆ, ಬೇರೆಯವರಿಗೂ ಕೂಡ ನಿನ್ನಿಂದ ಉಪಕಾರ ಬೇಕಾಗಿದೆ. ಒಬ್ಬರಿಗೊಬ್ಬರು ನಾವು ಸಹಕಾರದಿಂದ ಬದುಕಬೇಕಾಗ್ತದೆ ಇಲ್ಲಿ. ಹಾಗಾಗಿ ಪ್ರತಿಯೊಂದನ್ನು ಕೂಡ ನೀನು ಆ ಆ, ಇದು ಏನು ಆ, ಅದಕ್ಕಾಗಿ ನೀವು ಪ್ರತಿಯೊಬ್ಬರಿಗೂ ಆ ಕೃತಜ್ಞತೆಯನ್ನು ಹೇಳಬೇಕು. ಅದೇ ಯಜ್ಞ, ಅದೇ ಪೂಜೆ, ನೀನು ಮಾಡುವ ಭಗವಂತನ ಪೂಜೆ ಅಂತ ಹೇಳಿ ಇಲ್ಲಿಯವರೆಗೆ. ಹಿಂದೆ ಏನು ಹೇಳಿದ್ದ ಕೃಷ್ಣ? ಜ್ಞಾನವೇ ಶ್ರೇಷ್ಠ ಅಂತ ಹೇಳಿದ್ದ. ಆದರೆ ಕರ್ಮವನ್ನ ಬಿಟ್ಟು ಆ ಬಿಡು ಅಂತ ಎಲ್ಲೂ ಹೇಳಿಲ್ಲ. ಹ್ಮ್. ಆ ಕರ್ಮವನ್ನ ಸೇರ್ಕೊಂಡೆ ಜ್ಞಾನ ಅನ್ನೋದಿದೆ ಅಂತ ಹೇಳ್ತಾ, ಜ್ಞಾನಿಗಳಿಗೆ ಕರ್ಮ ಬೇಡ ಎಂದು ಹೇಳಿದೆ. ಅದರ ಅರ್ಥ ಏನು ಅಂತಂದ್ರೆ, ಯಾರು ಜ್ಞಾನಿಗಳು ಅಂತ ಇರ್ತಾರೆ? ಈಗ ಜ್ಞಾನ ಪಡಿಲಿಕ್ಕಾಗಿ ಕರ್ಮ ಅಂತ ಹೇಳಿದ್ವಿ ಈಗಾಗ್ಲೇ. ಜ್ಞಾನಿಗಳು ಅಂತ ಇರ್ತಾರಪ್ಪ. ಅವರಿಗೆ ಯಾಕೆ ಕರ್ಮ ಬೇಕು? ಅವರು ಆ ಅವ್ರು ಯಾಕೆ ಕರ್ಮ ಮಾಡ್ಬೇಕಪ್ಪ? ಅವರು ಹಾಗೆ ಇರ್ಬೋದಲ್ಲ ಅಂತ ಹೇಳಿದ್ರೆ, ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ ನೋಡು. ಅಂತರಂಗದ ಯಜ್ಞವನ್ನ ಮಾಡತಕ್ಕವನಿಗೆ ಕರ್ಮವಿದೆಯೋ, ಅಥವಾ ಕರ್ಮ ಮಾಡದಿದ್ದರೂ ಕೂಡ ಲೋಪವಿದೆಯೋ ಅನ್ನುವುದನ್ನ ಮುಂದೆ ಹೇಳ್ತಾ ಇದ್ದಾನೆ ನೋಡು. ಯಾರು ಈ ಸಮಾಧಿ ಸ್ಥಿತಿಯಲ್ಲಿ ಇರ್ತಾನೆ, ಯಾರು ಸಮಾಧಿ ಸ್ಥಿತಿಯನ್ನು ತಲುಪಿರ್ತಾನೆ, ಹ್ಮ್ ಅವನು ಅವನಿಗೆ ಅವನಲ್ಲಿ ಏನಾಗಿರ್ತದೆ ಅಂತಂದ್ರೆ, ಇಂದ್ರಿಯಗಳು ಸಂಪೂರ್ಣವಾಗಿ ಅವನ ಹತೋಟಿಯಲ್ಲಿರ್ತದೆ. ಮನಸ್ಸು ಕೆಲಸ ಮಾಡೋದಿಲ್ಲ, ಇಂದ್ರಿಯಗಳು ಕೆಲಸ ಮಾಡೋದಿಲ್ಲ. ಅವನು ಒಳಗಡೆಯಿಂದ ಏನು ಭಗವಂತನನ್ನ ಕಾಣುವ ಸ್ಥಿತಿಯಲ್ಲಿ ಇರ್ತಾನೆ, ಸಮಾಧಿ ಸ್ಥಿತಿಯಲ್ಲಿ ಇರ್ತಾನೆ. ಆ ಸ್ಥಿತಿಯಲ್ಲಿ ಅವನಿಗೆ ಭಗವಂತನೊಡೆಗೆ ನೇರವಾಗಿ ಸಂಪರ್ಕ ಏರ್ಪಟ್ಟಿರ್ತದೆ. ಇಂತಹ ಸ್ಥಿತಿಯಲ್ಲಿದ್ದಂತಹ ಒಬ್ಬ ಯೋಗಿಗೆ ಯಾವುದೇ ಕರ್ಮದ ಲೇಪ ಇರುವುದಿಲ್ಲ. ಅವನು ಏನು ಮಾಡಿದ್ರು ಅವನಿಗೆ ಕರ್ಮ ಅಂಟೋದಿಲ್ಲ. ಯಾಕೆ ಅಂತಂದ್ರೆ, ಅವನ ಇಂದ್ರಿಯಗಳು ಕೆಲಸ ಮಾಡಲ್ಲ, ಮನಸ್ಸು ಕರ್ಮ ಕೆಲಸ ಮಾಡಲ್ಲ. ಬದಲಾಗಿ ಅವನ ಜೊತೆಗೆ ಆ ನೇರವಾಗಿ ಅವನು ಭಗವಂತನೊಂದಿಗೆ ಕನೆಕ್ಟ್ ಆಗಿರ್ತಾನೆ. ಹಾಗಾಗಿ ದೇವರನ್ನ ಕಂಡ ಮೇಲೆ ಆತನಿಗೆ ಈ ಲೌಕಿಕ ಪ್ರಪಂಚದ ಮೇಲೆ ಆಸಕ್ತಿ ಇರೋದಿಲ್ಲ. ಆ ಅವನು ಅದರಲ್ಲಿ ಯಾವುದೇ ಸ್ವಾರ್ಥ ಇರೋದಿಲ್ಲ. ಕೇವಲ ಭಗವಂತನ ಸಾಕ್ಷಾತ್ಕಾರ ಆ, ಅನ್ನೋದಕ್ಕಾಗಿ ಬದುಕ್ತಾ ಇರ್ತಾನೆ ಅಂತ ಹೇಳ್ತಾ ನೋಡು. ಇಲ್ಲಿ ನೀನು ಸ್ವಾರ್ಥ ಇಟ್ಕೊಂಡು ಕೆಲಸ ಮಾಡಬೇಡ. ಏನನ್ನೇ ಮಾಡುವುದಾದ್ರು ಲೋಕ ಕಲ್ಯಾಣಕ್ಕಾಗಿ ಅಂತ ಮಾಡು. ನೀನೇ ಬದುಕು, ನೀನೇ ಉಣ್ಣು, ನೀನೇ ತಿನ್ನು. ಅದನ್ನು ಕೂಡ ನಾನು ಲೋಕ ಕಲ್ಯಾಣಕ್ಕಾಗಿ ಮಾಡ್ತಾ ಇದ್ದೀನಿ. ಯಾಕೆ? ನಾನು ಲೋಕ ಕಲ್ಯಾಣದ ಕೆಲಸ ಮಾಡ್ತಾ ಇದ್ದೇನೆ, ಅದರಲ್ಲಿ ನಾನು ಒಂದು ಭಾಗ. ಆ ನಾನು ಬದುಕಬೇಕು ಅಂತಂದ್ರೆ ಇವಾಗ ನಾನು ಚೆನ್ನಾಗಿರ್ಬೇಕಲ್ಲ ಆ ಕೆಲಸ ಮಾಡ್ಲಿಕ್ಕೆ. ಹಾಗಾಗಿ ನಾನು ಮಾಡ್ತಾ ಇರೋದು ಕೂಡ, ನನಗೆ ನಾನು ತಿಂತಾ ಇರೋದು ಕೂಡ ಲೋಕ ಕಲ್ಯಾಣಕ್ಕಾಗಿ. ಆ ಲೋಕ ಕಲ್ಯಾಣಕ್ಕಾಗಿ ಅಂತ ಹೇಳಿ ನಿನ್ನ ಸ್ವಾರ್ಥಕ್ಕಾಗಿ ಅಂತ ಕೆಲಸ ಮಾಡ್ಬೇಡ. ನೀನು ನಿನ್ನ ಸ್ವಾರ್ಥವನ್ನ ಎಲ್ಲಿ ತಂದೆ, ಅಲ್ಲಿ ನಿನ್ನ ಕರ್ಮ ಬಂತು. ಹಾಗಾಗಿ ನೀನು ಕರ್ಮ ಅಂಟಬಾರದು ಅಂದ್ರೆ ನಿನ್ನ ಸ್ವಾರ್ಥವನ್ನು ತರಬೇಡ. ನನಗೆ ನಾನು 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 ಅನ್ನೋದು ಬರಬಾರದು. ನನಗೆ ನನ್ನದು ಹೆಂಡತಿ ಮಕ್ಕಳು ಸಂಸಾರ ಅನ್ನೋದು ಬರಬಾರದು. ಆಯ್ತಾ? ಲೋಕ ಕಲ್ಯಾಣಕ್ಕಾಗಿ ಅಂತ ಮಾಡು. ಆಗ ನಿನಗೆ ಕರ್ಮ ಬರಲ್ಲ. ನನಗಾಗಿ ಅಂತ ಮಾಡಬೇಡ, ಸಮಾಜಕ್ಕಾಗಿ ಅಂತ ಮಾಡು. ಹಾಗೆ ಅದು ನಿಜವಾದ ಕರ್ಮಯೋಗವಾಗ್ತದೆ. ಅಲ್ಲಿ ನೀನು ಆರಾಮಾಗಿ ಕರ್ಮವನ್ನು ಅಂಟಿಸಿಕೊಳ್ಳದೆ ಮೋಕ್ಷ ಜೀವಿ ಆಗ್ಲಿಕ್ಕೆ ಸಹಾಯ ಆಗ್ತದಪ್ಪ ಅಂತ ಹೇಳ್ತಾ, ಈ ಎಲ್ಲ ಕಾರಣದಿಂದ ನಾವು ನಮ್ಮ ಕರ್ತವ್ಯವನ್ನು ಮಾಡಲೇಬೇಕು. ಇದರಿಂದ ನಾನು ಮಾಡದೆ ತಪ್ಪಿಸ್ಕೊಳ್ತೇನೆ ಅಂತ ಹೇಳಿದ್ರೆ ಅದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ, ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ನೋಡು.
ಇನ್ನು ಹಿಂದೆ ಇನ್ನು ಸಮಯ ಇದೆಯಲ್ಲ, ಓಕೆ. ಈ ಕರ್ಮಯೋಗದ ಮಹತ್ವ ಹೇಳ್ತೇನೆ ಕೇಳು. ಆ, ಉದಾಹರಣೆ ಸಮೇತ ಹೇಳ್ತಾ ಇದ್ದೀನಿ. ಏನಪ್ಪಾ ಅಂತಂದ್ರೆ, ಕರ್ಮಣ್ಯವಾಹಿ ಸಂಸಿ ಸಿದ್ಧಿ ಮಾಸ್ಥಿತ ಜನಕಾದಯ ಲೋಕಸಂಗ್ರಹ ಮೇ ವಾಪಾಸಿ ಸಂ ಸಂಪಶನ್ನ ಕರ್ತುಮರ್ಹಸಿ. ಅಂದ್ರೆ ಹಿಂದೆ ಋಷಿ ಏನು ರಾಜರು ಬದುಕ್ತಾ ಇದ್ರು. ಹೇಗೆ ಬದುಕ್ತಾ ಇದ್ರು ಅಂತಂದ್ರೆ, ರಾಜರ್ಷಿಗಳ ಹಾಗೆ ಬದುಕ್ತಾ ಇದ್ರು, ರಾಜ ಋಷಿಗಳ ಹಾಗೆ ಬದುಕ್ತಾ ಇದ್ರು. ಅದರಲ್ಲಿ ಕೃಷ್ಣ ಒಬ್ಬನ ಹೆಸರು ಹೇಳ್ತಾ ಇದ್ದಾನೆ ಅಂತಂದ್ರೆ, ಯಾರ ಹೆಸರು ಅಂದ್ರೆ ಜನಕ, ಜನಕಾದಿಗಳು, ಜನಕಾದಿಗಳ ಹೆಸರು ಹೇಳ್ತಾ ಇದ್ದಾನೆ. ಏನು ಜನಕಾದಿಗಳು ಅಂತಂದ್ರೆ, ಜನಕ ಮಹರ್ಷಿ ಇದ್ದ, ಯಾರು ಸೀತೆಯ ತಂದೆ. ಅವನು ರಾಜ ಋಷಿ ಹಾಗೆ ಬದುಕ್ತಾ ಇದ್ದ. ಅವನು ನಿಜವಾಗಲೂ ಮೋಕ್ಷ ಸಂಪಾದನೆ ಮಾಡಿದ ಹೇಗೆ ಅಂತಂದ್ರೆ, ಕರ್ಮ ಮಾರ್ಗದ ಮೂಲಕ, ಕರ್ಮಯೋಗದ ಮೂಲಕ. ಹೇಗೆ ಕರ್ಮ ಮಾಡಿದ ಅವನು ಅಂತಂದ್ರೆ, ಅವನು ರಾಜನಾಗಿದ್ದು ಕೂಡ ಸಾಮಾನ್ಯ ಪ್ರಜೆಯ ಹಾಗೆ ಬದುಕ್ತಾ ಇದ್ದ. ಅವನ ಯಾವ ಆ ಆ, ಏನು ಐಶ್ವರ್ಯ, ಸಂಪತ್ತು, ಆ ಆ, ಅಧಿಕಾರ ಯಾವುದನ್ನೂ ಅಂಟಿಸಿಕೊಳ್ಳಲಿಲ್ಲ. ಸಾಮಾನ್ಯ ಪ್ರಜೆಗಳ ಹಾಗೆ ಬದುಕ್ತಾ ಇದ್ದ. ಎಲ್ಲರ ಹಾಗೆ ಅವನು ಹೋಗಿ ಹೊಲದಲ್ಲಿ ಉಳುಮೆ ಮಾಡ್ತಾ ಇದ್ದ. ಜೊತೆಗೆ ರಾಜನಾಗಿದ್ದ. ಯಾವುದನ್ನು ಮನಸ್ಸಿನ ವಿಕಾರತೆಯಿಂದ ಯಾವುದನ್ನು ಮಾಡ್ತಾ ಇರಲಿಲ್ಲ. ಆ ಎಲ್ಲವನ್ನ ನಿಗ್ರಹ ಮಾಡಿದ್ದ, ಕರ್ಮ ಮಾಡ್ತಾ ಇದ್ದ. ಆದ್ರೆ ಎಲ್ಲವನ್ನ ಏನಕ್ಕಾಗಿ ಮಾಡ್ತಾ ಇದ್ದ? ಇಡೀ ಸಾಮ್ರಾಜ್ಯಕ್ಕಾಗಿ ಅಂತ ಮಾಡ್ತಾ ಇದ್ದ. ನನಗಾಗಿ ಅಂತ, ಸ್ವಾರ್ಥಕ್ಕಾಗಿ ಅಂತ ಎಲ್ಲೂ ಮಾಡ್ಲಿಲ್ಲ. ಹೀಗೆ ಕರ್ಮವನ್ನು ಮಾಡ್ತಾ, ರಾಜವೈಭೋಗವಿದ್ರೂ ಕೂಡ ರಾಜ್ಯಭಾರವನ್ನು ಮಾಡ್ತಾ, ಹ್ಮ್, ಜ್ಞಾನಿಯಾಗಿ. ಯಾಕೆಂದ್ರೆ ಯಾವತ್ತಿನ ಕಾಲದಲ್ಲಿ ಜನಕನಂತಹ ಮಹಾಜ್ಞಾನಿ ಒಬ್ರು ಇರ್ಲಿಲ್ಲ. ಯಾಕೆಂದ್ರೆ ನಾವು ಭಾಗವತನ ಕೇಳ್ತೀವಲ್ಲ, ಏನು ಯಾರು ಇವರು ಬರ್ತಾರೆ, ಯಾರು ವೇದವ್ಯಾಸರ ಮಗ ಬರ್ತಾನೆ, ಯಾರು ಶುಕಾಚಾರ್ಯರು. ಭಾಗವತ ಹೇಳ್ತೀವಲ್ಲ, ಭಾಗವತವನ್ನು ಹೇಳ್ತಾರಲ್ಲ ಶುಕಾಚಾರ್ಯರು, ಮಹಾವೈರಾಗ್ಯ ಶಿಖಾಮಣಿಗಳು. ಶುಕಾಚಾರ್ಯರು ಯಾರು ಅಂತಂದ್ರೆ ಶಿವನ ಅವತಾರ. ಅಂತಹ ಆ ಶುಕಾಚಾರ್ಯರನ್ನ ವೇದವ್ಯಾಸರು ಜನಕ ಮಹಾರಾಜನ ಬಳಿ ಕಳಿಸಿಕೊಡ್ತಾರೆ. ನಿನಗೆ ವೈರಾಗ್ಯ ಅಂದ್ರೆ ಏನು ಅಂತ ತೋರಿಸ್ತೀನಿ, ಗೊತ್ತಾಗ್ಬೇಕು ಅಂತಂದ್ರೆ ಹೋಗು ಜನಕನ ಹತ್ರ ಅಂತ. ಆಗ ಜನಕ ಮಹರ್ಷಿ, ಜನಕ ರಾಜ, ಅವನು ರಾಜ ಋಷಿ, ಒಬ್ಬ ರಾಜನಾಗಿ ವೈರಾಗ್ಯವನ್ನು ಕಲ್ಕೊಳ್ಳಕ್ಕೆ ಸರ್ವಸಂಗ ಪರಿತ್ಯಾಗಿ ಆದಂತ ಶುಕಾಚಾರ್ಯರು ಹೋಗ್ತಾರೆ. ಹೋಗಿ ಅಲ್ಲಿ ಆ ಜನಕರಾಜ ಮೊದಲೇ ಅವರಿಗೆ ಪರೀಕ್ಷೆ ಒಡ್ಡಿರ್ತಾನೆ. ಏನು ಅಂತಂದ್ರೆ, ಎಲ್ಲಾ ರೀತಿಯ ರಾಜ ವೈಭೋಗ. ಅವನಿಗೆ ಏನು ಹೆಣ್ಣು ಮಕ್ಕಳು ಬೇಕು ಅಂದ್ರೆ ಹೆಣ್ಣು ಮಕ್ಕಳು, ಆಮೇಲೆ ಅಲ್ಲಿ ಏನ್ ತಿಂತೀನಿ ಅಂತಂದ್ರೆ ತಿನ್ನೋದಕ್ಕೆ, ಊಟಕ್ಕೆ, ಪ್ರತಿಯೊಂದಕ್ಕೂ ಅಂತಿಂತ ವೈಭೋಗ ಅಲ್ಲ ಅದು. ಆದ್ರೆ ಪರೀಕ್ಷೆ ಮಾಡುತ್ತೆ, ಪರೀಕ್ಷೆ ಮಾಡ್ಲಿಕ್ಕೆ ಅಂತ ಇವನು ಹೋಗ್ತಾ ಅಲ್ಲಿವರೆಗೂ. ಕೊನೆಗೆ ಯಾರೋ ಜನಕ ಮಹಾರಾಜ ಸಿಗೋದು. ಅಲ್ಲಿವರೆಗೂ ಬರೀ ಯಾರೋ ಸೇವಕರೇ ಇರ್ತಾರೆ. ಬರೀ ಇವನಿಗೆ ಏನು ಕೇಳಿದ ಕೂಡಲೇ ಇವನಿಗೆ ಅಲ್ಲೇ ಸ್ನಾನ, ಅಲ್ಲೇ ಉಪಚಾರ, ಅಲ್ಲೇ ಅದು ಒಬ್ರಿಗಿಂತ ಒಬ್ರು ಚಂದದ ಹೆಣ್ಣು ಮಕ್ಕಳು, ಎಲ್ಲರನ್ನು ಒಟ್ಟಿ. ಇವನ ಮನಸ್ಸು ಹಾಳಾಗ್ಲಿಕ್ಕೆ ಏನು ಬೇಕು ಎಲ್ಲ, ಮನಸ್ಸು ಇಂದ್ರಿಯಗಳನ್ನ ಕೆಡಿಸ್ಲಿಕ್ಕೆ ಎಷ್ಟೆಲ್ಲಾ ವ್ಯವಸ್ಥೆ ಬೇಕು ಎಲ್ಲ ವ್ಯವಸ್ಥೆ ಮಾಡಿರ್ತಾನೆ. ಇಷ್ಟೆಲ್ಲ ಆದ್ರೂ ಕೊನೆಗೆ ಆ ಏನು ರಾಜನನ್ನ ಎಲ್ಲ ಇದರಲ್ಲಿ ಎಲ್ಲದರಲ್ಲೂ ಅವನು ಬಹಳ ಆ ಏನಂತೀವಿ, ಇಂದ್ರಿಯ ನಿಗ್ರಹದಿಂದ ಇರ್ತಾರೆ, ಯಾವುದಕ್ಕೂ ಒಳಗಾಗೋದಿಲ್ಲ ಶುಕಾಚಾರ್ಯರು. ಕೊನೆಗೆ ರಾಜ ಬರ್ಲಿಕ್ಕೆ ಹೇಳ್ತಾನೆ. ರಾಜ ಎಲ್ಲಿರ್ತಾನೆ ಗೊತ್ತು? ರಾಜ ದರ್ಬಾರಿನಲ್ಲಿ ಇರಲ್ಲ. ಅಲ್ಲಿ ಲೋ ಜನರು ಸಂದೆ ಕೆಲಸ ಮಾಡ್ತಾ, ಎಲ್ಲರ ಹಾಗೆ ಬಟ್ಟೆ ಹಾಕೊಂಡು, ಹರಕು ಬಟ್ಟೆ ಹಾಕೊಂಡು, ಮೈಯೆಲ್ಲಾ ಮಣ್ಣಾಗಿರ್ತದೆ. ಆತರ ಕೆಲಸ ಮಾಡ್ತಾ ಇರ್ತಾನೆ. ಅದನ್ನ ಹೋಗಿ ಇವ್ರಿಗೆ ಬಹಳ ಆಶ್ಚರ್ಯ ಆಗ್ತದೆ. ಇಂತಹ ಒಬ್ಬ ಶ್ರೇಷ್ಠ ರಾಜ, ರಾಜ ಋಷಿ ಅನಿಸಿಕೊಂಡವನು, ವೇದ ಅಂತ ಅವತ್ತಿನ ಕಾಲದಲ್ಲಿ ಮಹಾಜ್ಞಾನಿಗಳ ವೇದವ್ಯಾಸರು ಕಳಿಸಿದ್ದಾರೆ ಅಂತಂದ್ರೆ, ಇವ್ರಿಗೆ ಇನ್ನೂ ಅದೇ ಎಷ್ಟು ದೊಡ್ಡವನು ಇರ್ಬೋದು, ಅವನು ಎಲ್ಲಿ ಕೂತಿರ್ಬೋದು. ಅವನು ಇಷ್ಟು ದಿವಸ ಆದ್ರೂ, ಎಷ್ಟೋ ದಿವಸ ಕಳೆದಿರ್ತದೆ, ಇಷ್ಟು ದಿವಸ ಆದ್ರೂ ಅವನ ದರ್ಶನ ಸಿಗ್ಲಿಲ್ಲ. ಆ ಅಂತ ಹೇಳಿ ಇನ್ನೂ ಆಶ್ಚರ್ಯ ಏನಂತಂದ್ರೆ, ಇಲ್ಲಿವರೆಗೆ ಅವರಿಗೆಲ್ಲ ಸೇವೆ ಮಾಡಿದ್ರಲ್ಲ, ಆ ಸೇವಕರಲ್ಲಿ ಆ ಜನಕರಾಜನ ಇದ್ದ. ಆದ್ರೆ ಇವನೇ ಜನಕರಾಜ ಅನ್ನೋದು ಅವನಿಗೆ ಗೊತ್ತಾಗ್ಲಿಲ್ಲ ಶುಕಾಚಾರ್ಯರಿಗೆ. ಕೊನೆಗೆ ಅವನು ಹೋಗಿ ಕೆಲಸ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಗಿ ನೋಡಿದಾಗ್ಲೇ ಗೊತ್ತಾಗ್ತದೆ, ಓ ಇವನೇ ಜನಕ ರಾಜ, ಮತ್ತೆ ಇವ್ ನಮ್ಮ ಸೇವೆ ಮಾಡಿದ್ನಲ್ಲ. ಆ ಓಹೋ, ಇದೇ ಕರ್ಮಯೋಗ ಅಂತಂದ್ರೆ, ಒಬ್ಬ ರಾಜ ಋಷಿ ಅಂತ ಅದಕ್ಕೆ ಇವನನ್ನ ಕರೀತಾರೆ ಅಂತ ಹೇಳಿ, ಆಗ ನಿಜವಾದ ಆ ಜ್ಞಾನ ಬರ್ತದೆ ಶುಕಾಚಾರ್ಯರಿಗೆ ಅಂತ ಹೇಳಿ. ಕೊನೆಗೆ ಅವರನ್ನ, ಹೌದು ನಿನ್ನೆ ನಿಜವಾಗಲೂ ವೈರಾಗ್ಯ ಶಿಖಾಮಣಿ ಅಂತ ಹೇಳಿ ಹೇಳಿ ಕಳಿಸಿಕೊಡ್ತಾರೆ ಅಂತ ಹೇಳ್ತಾ, ಆ ಇವತ್ತಿನ ಹಾಗಾಗಿ ಇಷ್ಟೆಲ್ಲಾ ಹೇಳಿ ಕೊನೆಗೆ ಕೃಷ್ಣ ಹೇಳ್ತಾ ಇದ್ದಾನೆ ನೋಡು. ಹಾಗಾಗಿ ಸಮಾಜಕ್ಕಾಗಿ ಅಂತ ಕೆಲಸ ಮಾಡು. ಇವತ್ತು ನೀನು ಯುದ್ಧ ಮಾಡು 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 ಅಂತ ಹೇಳ್ತಾ ಇದ್ದೀನಲ್ಲ, ನಾನು ನಿನಗೆ ನಿನ್ನ ಸ್ವಾರ್ಥಕ್ಕಾಗಿ ಅಂತ ಮಾಡು ಅಂತ ಹೇಳ್ತಾ ಇಲ್ಲ, ಮತ್ತೆ ಈ ಸಮಾಜಕ್ಕಾಗಿ ಅಂತ ಮಾಡು ಅಂತ ಹೇಳ್ತಾ ಇದ್ದೀನಿ. ಇವತ್ತು ಅಧಾರ್ಮಿಕರ ಕೈಯಲ್ಲಿ ಸಾಮ್ರಾಜ್ಯ ಸಿಕ್ಕಿದೆ. ಅನ್ಯಾಯ, ಅಕ್ರಮ, ಮೋಸ, ದಗ, ವಂಚನೆ ಎಲ್ಲ ತಾಂಡವಾಡ್ತಾ ಇದೆ. ಹಾಗಾಗಿ ಅದು ಧಾರ್ಮಿಕರ ಕೈಯಲ್ಲಿ ಸಿಗಬೇಕಾಗಿದೆ. ಆ ಕೆಲಸ ನಿನ್ನಿಂದ ಆಗಬೇಕಾಗಿದೆ.
ಹಾಗಾಗಿ ನಿನ್ನ ಸ್ವಾರ್ಥಕ್ಕಾಗಿ ನೀನು ಹೋಗಿ ಸಾಮ್ರಾಜ್ಯವನ್ನು ಅನುಭವಿಸು, ಆ ನೀನು ವಜ್ರ ವೈಢೂರ್ಯದಲ್ಲಿ ಬದುಕು ಅಂತ ನಿನಗೆ ಹೇಳ್ತಾ ಇಲ್ಲ. ನೀನು ಸಮಾಜಕ್ಕಾಗಿ ಇಡೀ ಇಲ್ಲಿ ಇದನ್ನ ನಿನ್ನನ್ನು ನಂಬಿಕೊಂಡು ಇವತ್ತು ಕೋಟಿ ಕೋಟಿ ಜನ ಬದುಕ್ತಾ ಇದ್ದಾರೆ. ಅವರು ಅಧಾರ್ಮಿಕರು ಅವರನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ. ಅವರನ್ನ ಧಾರ್ಮಿಕರು ಆಳ್ವಿಕೆ ಮಾಡಬೇಕಾಗಿದೆ. ಆ ಕೆಲಸ ಮಾಡಬೇಕು ಯಾರು? ನಾವು ಮಾಡಬೇಕಾಗಿದೆ. ಆ ಅದನ್ನ ನಾವು ಮಾಡಬೇಕು. ಅದು ಬಿಟ್ಟು ನೀನು ಯುದ್ಧ, ರಕ್ತ, ಮತ್ತೊಂದು ಮಗದೊಂದು ನೀನು ಧರ್ಮವನ್ನ ತ್ಯಾಗ ಮಾಡಿದೆ ಅಂತಂದ್ರೆ ಇವರು ಲಕ್ಷಾಂತರ ಕೋಟ್ಯಾಂತರ ಜನರ ರಕ್ತವನ್ನು ಹೀರ್ತಾರ. ಅವಾಗ ಏನ್ ಮಾಡ್ತಿ? ಅದು ತಪ್ಪಲ್ವಾ ಅಂತ ಹೇಳಿ ಕರ್ಮಯೋಗದ ಬಗ್ಗೆ ಕೃಷ್ಣ ಹೇಳಿ ಮುಂದೆ ತಾನು ತನ್ನ ಬಗ್ಗೆ ಹೇಳ್ತಾನೆ. ನೋಡು, ನಾನು ಯಾಕೆ ಕರ್ಮ ಮಾಡ್ತೀನಿ ಗೊತ್ತಾ? ಅದಕ್ಕಿಂತ ಮುಂಚೆ ಅದರಲ್ಲೂ ನಿನಗೆ ಯಾಕೆ ಕರ್ಮ ಅಂತ ಹೇಳಿ ಮುಂದೆ ಅವನು ಹೇಳ್ಕೊಂಡು ಹೋಗ್ತಾನೆ. ಈಗ ಮತ್ತೆ ಸಮಯ ಆಗಿದೆ, ಆಯ್ತಾ? ಮುಂದೆ ಹೇಳೋಣ. ಯಾಕಂದ್ರೆ ಕೃಷ್ಣ ಸ್ವತಃ ತನ್ನ ಉದಾಹರಣೆ ಹೇಳ್ತಾನೆ. ನೋಡು, ನನಗೇನೂ ಆಗ್ಬೇಕಾಗಿಲ್ಲ ಇಲ್ಲಿ ನನ್ನನ್ನ ಯಾರು ಪ್ರಶ್ನೆ ಮಾಡೋರಿಲ್ಲ. ನೀನು ಯಾಕೆ ಕರ್ಮ ಮಾಡಿದೆ ಅಂತ ಯಾರು ಕೇಳೋರಿಲ್ಲ. ನಾನು ಏನು ಮಾಡಿದ್ರು ಇಲ್ಲಿ ನನಗೆ ಪಾಪ ಬರೋಲ್ಲ, ಪುಣ್ಯವೂ ಬರೋಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಬ್ರಹ್ಮಾಂಡ ಯಾಕೆ ಸೃಷ್ಟಿ ಮಾಡಿದ್ದೀನಿ ಗೊತ್ತಾ? ಇದರಿಂದ ನನಗೇನೋ ಲಾಭ ಸಿಗ್ತದೆ ಅಂತಲೋ ಇಲ್ಲ. ಇಷ್ಟೆಲ್ಲ ನಾನು ಕೊಟ್ಟಿದ್ದೀನಲ್ಲ, ಯಾಕೆ ಕೊಟ್ಟಿದ್ದೀನಿ ಗೊತ್ತಾ? ನನಗೇನಾದ್ರೂ ಲಾಭ ಸಿಗ್ತದೆ ಅಂತನೋ ಇಲ್ಲ. ಮತ್ತೆ ಎಲ್ಲಾ ಜೀವರಾಶಿಗಳಿಗೋಸ್ಕರ, ಈ ಜಗತ್ತಿನ ಒಳಿತಿಗಾಗಿ ಅಂತ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ. ಅವತಾರ ಮಾಡಿ ಬರ್ತೀನಿ. ಯಾಕೆ? ನನಗಾಗಿಯೋ? ಅಲ್ಲ. ಮತ್ತೆ ಎಲ್ಲರಿಗಾಗಿ. ಎಲ್ಲರಿಗಾಗಿ ಇಷ್ಟೆಲ್ಲ ನಾನು ಏನೇ ಮಾಡಿದ್ರು, ಈ ಬ್ರಹ್ಮಾಂಡ ಸೃಷ್ಟಿ ಮಾಡಿ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡ್ತೀನಿ. ಎಲ್ಲ ಮಾಡಿದ್ರು ಕೂಡ ಇಲ್ಲಿ ನನಗಾಗಿ ಅಂತ ಯಾವುದನ್ನು ನಾನು ಮಾಡ್ತಾ ಇಲ್ಲ. ಎಲ್ಲವನ್ನ ಸಮಾಜಕ್ಕಾಗಿ ಅಂದ್ರೆ ನಿಸ್ವಾರ್ಥದಿಂದ ಮಾಡ್ತಾ ಇದ್ದೀನಿ. ಕೊನೆಗೆ ಏನಂತೀವಿ? ನಾನು ಇಲ್ಲಿ ಅವತಾರ ಮಾಡಿ ಬಂದಾಗಲೂ ಕೂಡ ಸಾಮಾನ್ಯ ಮನುಷ್ಯರಾಗಿ ಬದುಕ್ತೀನಿ. ನಾನು ಸಂಧ್ಯಾ ವಂದನೆ ಮಾಡ್ತೀನಿ, ಆ ನಾನು ಪೂಜೆ ಮಾಡ್ತೀನಿ, ಧ್ಯಾನ ಮಾಡ್ತೀನಿ, ತಪಸ್ ಮಾಡ್ತೀನಿ. ಎಲ್ಲರೂ ಏನ್ ಮಾಡ್ತಾರೆ ಅದನ್ನ ನಾನು ಮಾಡ್ತೀನಿ. ಯಾಕೆ? ಯಾಕೆ ಅಂತಂದ್ರೆ ಎಲ್ಲರೂ ನಮ್ಮನ್ನ ನೋಡ್ತಾ ಇರ್ತಾರೆ. ಆ, ನಮ್ಮನ್ನ ನೋಡಿ ಫಾಲೋ ಮಾಡೋರು ತುಂಬಾ ಜನ ಇರ್ತಾರೆ. ಅವರಿಗೋಸ್ಕರ ನಾವು ಮಾಡ್ಬೇಕಾಗ್ತದೆ. ನನಗೋಸ್ಕರ ಅಲ್ಲದೆ ಇದ್ರು ನನ್ನನ್ನು ನೋಡಿ ಕೃಷ್ಣನೇ ಮಾಡ್ಲಿಲ್ಲ, ನಾನು ಯಾಕೆ ಮಾಡ್ಬೇಕು? ಈಗ ಹೇಳ್ತಾರಲ್ಲ, ಕೃಷ್ಣ ಮಾಡಿದ್ದಾನೆ ಅಂತ ನಾನು ಮಾಡ್ತೀನಿ ಅಂತ ಎಷ್ಟೋ ಜನ ಮಾಡ್ಲಿಕ್ಕೆ ಅವನು ಏನನ್ನು ಮಾಡಬಾರ್ದು ಅಂತ ಹೇಳಿದ್ದಾನೋ ಅದನ್ನ ಮಾಡ್ಲಿಕ್ಕೆ ಹೋಗ್ತಾನಲ್ಲ. ಹಾಗೆ ಆ ನಿನ್ನನ್ನ ನೋಡಿ ಫಾಲೋ ಮಾಡೋರು ತುಂಬಾ ಜನ ಇರ್ತಾರೆ ಅಂತ ಹೇಳಿ ಮುಂದೆ ಅದನ್ನು ಇನ್ನೂ ವಿಸ್ತಾರವಾಗಿ ಕರ್ಮಯೋಗವನ್ನ ವಿವರಿಸಿಕೊಂಡು ಹೋಗ್ತಾನೆ. ಅದನ್ನು ಭಗವಂತ ಅದನ್ನು ಮುಂದಿನ ನಾಳೆಯ ದಿವಸ ನೋಡೋಣ ಅಂತ ಹೇಳ್ತಾರೆ. ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧಾತ್ಮನ ವಾ ಪ್ರಭುದೇ ಸ್ವಭಾವ ಕರೋಮಿ ಯಸ್ಯ ಕಲಂ ಪರಸ್ಮಿ ನಾರಾಯಣಾಯತಿ ಸಮರ್ಪಯಾಮಿ. ನನ್ನೊಳಗೆ ನಿಂತು ಹರಿವಾಯು ಗುರುಗಳು ಏನು ಹೇಳಿಸಿದರು ಅಷ್ಟು ಹೇಳುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ. ಏನು ಸುಜ್ಞಾನ ಬಂದಿದ್ದರೂ ಅದು ಭಗವಂತನ ಜ್ಞಾನ ಅಂತ ಹೇಳ್ತಾ ಇಲ್ಲಿಯವರೆಗೆ ಅತ್ಯಂತ ಶ್ರದ್ಧೆಯ ಭಕ್ತಿಯಿಂದ ಕೇಳಿದಂತಹ ಎಲ್ಲ ಧ್ಯಾನಯೋಗಿ ಬಂಧುಗಳಿಗೆ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಓಕೆ ಮಾಸ್ಟರ್ಸ್, ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ರೆ ಆ ಕೇಳಿ. ಇರ್ತದೆ, ಹಾಗಾಗಿ ಆ ಮಾಡಿ ಒಳ್ಳೇದಾಗ್ತದೆ. ಇನ್ನು ಒಳ್ಳೆ ಸ್ಪಿರಿಚುವಲ್ ಗ್ರೋತ್ ಇರ್ತದೆ, ಸ್ಪೀಡ್ ಇರ್ತದೆ. ಆ, ಏನು ₹1 ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ನಿಮ್ಮ ಮನೆ ಎಲ್ಲಿಗೋ ಹೋಗಬೇಕಾಗಿಲ್ಲ. ಎಲ್ಲ ಬಿಟ್ಟು ಹೋಗಬೇಕಾಗಿಲ್ಲ. ಏನು ತ್ಯಾಗ ಮಾಡಬೇಕಾಗಿಲ್ಲ. ಆಯ್ತಾ? ಎಲ್ಲವೂ ನಮ್ಮಲ್ಲೇ ನಮ್ಮ ಮನೆಯೊಳಗೆ ಎಲ್ಲ ಕೆಲಸ ಮಾಡಿ ಎಲ್ಲ ಮುಗಿಸ್ಕೊಂಡು ಎಲ್ಲ ಯೋಗಿಗಳ ಹಾಗೆ ಬದುಕು. ಆಯ್ತಾ? ಮಾಡಿ ಆ ಏನಾದರೂ ಆಮೇಲೆ ಕ್ಲೆನ್ಸಿಂಗ್ ಆಗ್ತಾ ಇರ್ತದೆ. ಆಯ್ತಾ? ಆರಂಭಿಕ ಹಂತದಲ್ಲಿರುವವರಿಗೆ ಕ್ಲೆನ್ಸಿಂಗ್ ಅನ್ನೋದು ಆಗ್ತಾ ಇದೆ. ಕ್ಲೆನ್ಸಿಂಗ್ ಅಂದ್ರೆ ಕರ್ಮ ಕ್ಲೀನಿಂಗ್, ಕಾಯಾನುಪಾಸನ ಅಂತ ಅಂದ್ರೆ ನಾಡಿಮಂಡಲ ಶುದ್ಧೀಕರಣ ಆಗ್ತಾ ಇರ್ತದೆ. ತುಂಬಾ ಇರಿಟೇಷನ್ ಆಗ್ತದೆ. ಕೈ ಎಳಿತದೆ, ಕಾಲು ಎಳಿತದೆ, ಸಂಧಿ ವಾತ ಬರ್ತದೆ. ಆ ಆ, ಇಷ್ಟು ದಿವಸ ಇಲ್ಲದೆ ಇರೋ ನೋವುಗಳೆಲ್ಲ ಶುರುವಾಗ್ತವೆ. ಅಥವಾ ಹಿಂದೆ ಯಾವತ್ತೋ ಒಂದು ದಿನ ಪೆಟ್ಟು ಬಿದ್ದ ನೋವುಗಳು, ಎಲ್ಲೋ ಒಂದು ದಿವಸ ಬಂದು ಹೋದ ನೋವುಗಳು ಈಗ ಶುರುವಾಗ್ತವೆ. ಅದರ ಅರ್ಥ ಅದು ಇವಾಗ ನೋವು ಬಂದಿದೆ ಅಂತಂದ್ರೆ ಅದು ಕ್ಲೀನ್ ಆಗ್ತಾ ಇದೆ ಅಂತ ಅರ್ಥ. ಅದನ್ನ ನೀವು ಪರ್ಮನೆಂಟ್ ಆಗಿ ಕಳ್ಕೊಳ್ಬೇಕು ಅಂತಂದ್ರೆ ಇವಾಗ ಅದು ಮುಗಿಲೇಬೇಕು. ಇವಾಗ ಕ- ಅದನ್ನ ನೀವು ಪರ್ಮನೆಂಟ್ ಆಗಿ ಅದನ್ನ ನಿಮ್ಮಿಂದ ನೀವು ಕಳ್ಕೊಳ್ಬೇಕು ಅಂತಂದ್ರೆ ನೀವು ಅದನ್ನ ಸ್ವಲ್ಪ ಫೇಸ್ ಮಾಡಲೇಬೇಕು. ಅದು ಅನಿವಾರ್ಯ. ಹಾಗಂತ ಹೇಳಿ ದಿನನಿತ್ಯ ಹೀಗೆ ಇರ್ತದ ಅಂತಂದ್ರೆ ಇಲ್ಲ. ಇದು ಆರಂಭಿಕ ಹಂತದಲ್ಲಿ ಸ್ವಲ್ಪ ದಿನದವರೆಗೆ 2-3 ದಿವಸ ಇರ್ಬೋದು, 4-5 ದಿವಸ ಇರ್ಬೋದು, ಒಂದು ವಾರ ಇರ್ಬೋದು. ಅದು ಅನಿವಾರ್ಯವಾಗಿರ್ತದೆ. ಅದನ್ನು ಫೇಸ್ ಮಾಡಿ. ಇಲ್ಲಿ ಮನಸ್ಸು ಬಹಳ ಗಟ್ಟಿ ಇರ್ಬೇಕು. ನಾನಾ ಅಂತ ಜಿದ್ದಾಜಿದ್ದಿ ಹೋರಾಟ ಇರ್ಬೇಕು. ಆಯ್ತಾ? ಹಾಗೆ ಅವಾಗ ಮಾತ್ರ ನಾವು ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ. ಮನಸ್ಸು ಸಂಚಲ ಆಯ್ತು ಅಂತಂದ್ರೆ ಮತ್ತೆ ಕಷ್ಟ ಆಗ್ತದೆ. ಆಯ್ತಾ? ಮಾಡಿ. ಏನೂ ಹೆದರ್ಕೊಳ್ಳುವಂಥದ್ದು ಏನೂ ಇರಲ್ಲ.
ಆ, ಏನೇ ಆಗ್ತಾ ಇದ್ರು ಕೂಡ ಅದು ಒಳ್ಳೇದಕ್ಕೆ ಆಗ್ತಾ ಇರ್ತದೆ. ಬಹಳ ಬೇಗ ಆಗುತ್ತೆ. ಇಲ್ಲಾಂದ್ರೆ ಕರ್ಮ ಕಳ್ಕೊಳ್ಳಿಕ್ಕೆ ಇರುವುದು ಎರಡೇ ಮಾರ್ಗ: ಒಂದು ಅನುಭವಿಸ್ಬೇಕು, ಇಲ್ಲ ಧ್ಯಾನದಲ್ಲಿ ಕಳ್ಕೊಳ್ಬೇಕು. ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಿ, ಎಷ್ಟು ತೀರ್ಥಯಾತ್ರೆ ಮಾಡಿ, ಎಲ್ಲಿ ಹೋಗಿ, ಅವ್ರು ಹೇಳೋದು ಒಂದೇ: ನೋಡು, ನೀವು ಕರ್ಮ ಕಳ್ಕೊಳ್ಬೇಕಪ್ಪ. ಕರ್ಮ ಕಳ್ಕೊಳ್ಳ್ರೆ ಇಲ್ಲಿ ಅವ್ರವ್ರ ಕರ್ಮಕ್ಕೆ ಅವರೇ ಜವಾಬ್ದಾರಿ. ನೀನು ಕರ್ಮ ಮಾಡು ಅಂತನೂ ನಾವು ಹೇಳಿಲ್ಲ. ಆ ಅದನ್ನ ನೀನು ಕಳ್ಕೊಳ್ಳದೆ ಇಲ್ಲಿ ಬಂದು ನಮ್ಮ ಹತ್ರ ಸಲಾಮ್ ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಅದು ಪ್ರಕೃತಿ ಧರ್ಮ. ಇಲ್ಲಿ ಯಾರನ್ನ ಯಾರೂ ಉದ್ಧಾರ ಮಾಡುವವರಲ್ಲ, ನಮ್ಮನ್ನ ನಾವೇ ಉದ್ಧಾರ ಮಾಡಿಕೊಳ್ಳುವವರು. ಹಾಗಾಗಿ ಹ್ಮ್ ಇದು ಆ, ಅನಿವಾರ್ಯ. ಹಾಗಾಗಿ ಎಲ್ಲರೂ ಧ್ಯಾನ ಮಾಡಿ, ಕರ್ಮ ಕ್ಲೀನಿಂಗ್ ಆಗ್ತದೆ. ಅದೇ ದೊಡ್ಡ ಅಪಾರ್ಚುನಿಟಿ. ನೀವು ಈ ಕರ್ಮ 41 ದಿವಸ ಒಂದು ಮಂಡಲ ಮಾಡಿ, ಆಯ್ತಾ? ನಿರಂತರವಾಗಿ ಒಂದು ಮಂಡಲ ಮಾಡಿ. ಆಮೇಲೆ ನೀವೇ ಹೇಳ್ತೀರಿ, ನೀವೇ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತೀರಿ. ಇವತ್ತು ನೋಡಿ ಎಂತೆಂಥ ಅದ್ಭುತಗಳು. ಇವನ್ ವೈದ್ಯ ಲೋಕ, ಈ ಡಾಕ್ಟರ್ಸ್ ಕೂಡ ಇದಾಗೋಲ್ಲ ಅಂತ ಹೇಳಿ ಕಳಿಸಿರ್ತಾರೆ. ಆಗೋಲ್ಲ, ಇದು ಸಾಧ್ಯನೇ ಇಲ್ಲ, ಬಂದ್ರೆ ಒಂದು ಪವಾಡ ಅಂತಾನೆ ಹೇಳಿರ್ಬೋದು. ಅಂಥವ್ರಿಗೆಲ್ಲ ಇವತ್ತು ಇಲ್ಲಿ ರಿಸಲ್ಟ್ ಸಿಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಅದೇ, ಕರ್ಮ ಅನ್ನೋದು ಕ್ಲೀನ್ ಆಗ್ಬೇಕು. ಅದು ಇರೋದು ಒಂದೇ, ಇರೋದಕ್ಕೆ ಒಂದು ಒಳ್ಳೆ ಅಪಾರ್ಚುನಿಟಿ. ಹಾಗಾಗಿ ಆ ಇವತ್ತು ನಮ್ಮ ಎಲ್ಲ ಏನು ಯಶಸ್ಸು ಅಥವಾ ಸಂಕಲ್ಪ, ಅದೆಲ್ಲದಕ್ಕೂ ಅಡ್ಡವಾಗಿ ನಿಂತಿರೋದೇ ಕರ್ಮ. ಆ ಕರ್ಮ ಕಳ್ಕೊಳ್ಬೇಕು ನಾವು. ಅದಕ್ಕಿರುವುದು ಒಂದು ಮಾರ್ಗ, ಅದು ಧ್ಯಾನ ಮಾರ್ಗ. ಹಾಗಾಗಿ ಎಲ್ಲಾ ಗುರು ಶಕ್ತಿ ಇರ್ತದೆ ಇಲ್ಲಿ. ಎಲ್ಲಾ ಗುರುಗಳು ಇರ್ತಾರೆ. ಏನಂತೀವಿ ನಾವು, ಇಷ್ಟು ಜನ ಇಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಿದ್ದೀವಲ್ಲ, ನಮ್ಮನ್ನು ನೋಡಿ ಬಹಳ ಖುಷಿ ಪಡ್ತಾ ಇರ್ತಾರೆ. ಇಡೀ ಜಗತ್ತು ಮಲಗಿರ್ತ, ಅವನಲ್ಲಿ ಜಗವೆಲ್ಲ ಮಲಗಿರಲು ಅವನೊಬ್ಬನೇ ಇದ್ದ, ಅವನೇ ಬುದ್ಧ. ಬುದ್ಧರಾಗ್ತಾ ಇದ್ದೀವಿ ನಾವು. ಇಡೀ ಜಗತ್ತು ಮಲಗಿರ್ತದೆ, ಇವ್ರು ಮಾತ್ರ ಆ, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ರಾತ್ರಿ ಎಲ್ಲ ಕಳೀತಾ ಇರ್ತದೆ. ಹಾಗಾಗಿ ಮಾಡಿ, ಖಂಡಿತ ಒಳ್ಳೇದಿದೆ. ನಿಮ್ಮ ಎಲ್ಲಾ ಸಂಕಲ್ಪಗಳು ಖಂಡಿತ ನೆರವೇರ್ತವೆ. ಯಾವುದೇ ಅನುಮಾನ ಬೇಡ, ಅರ್ಜೆಂಟು ಬೇಡ. ಏನು 4 ದಿನ ಮಾಡಿ ಏನೋ ಆಗ್ಲೇ ಇಲ್ಲ ಅನ್ನೋದು ಬೇಡ. ಮೊದಲನೇ ದಿನದಲ್ಲೇ ನಿಮಗೆ ಆ ಬದಲಾವಣೆ ಗೊತ್ತಾಗ್ತದೆ. ಏನೋ ಇದೆ ಇದರಲ್ಲಿ, ಅದ್ಭುತ ಇದೆ ಅನ್ನುವುದು ನಿಮ್ಮಲ್ಲಿ ಭಾಸವಾಗ್ತದೆ. ಹಾಗಾಗಿ ಆ ಮಾಡಿ, ಚೆನ್ನಾಗಿ ಮಾಡಿ, ಆಯ್ತಾ? ಏನಾದ್ರೂ ಸರಿ, ಕೊನೆಯ ಪಕ್ಷ ನನಗೆ ಆಗೋದೇ ಇಲ್ಲ ಅನ್ನುವವರು ಆ ಆ, 2 ಗಂಟೆ, 3 ಗಂಟೆ, 4 ಗಂಟೆ ಅಷ್ಟೊತ್ತವರೆಗಿನಾದ್ರೂ ಮಾಡಿ. ಸ್ವಲ್ಪ ದಿನಗಳವರೆಗೆ ಮಾಡ್ತಾ ಮಾಡ್ತಾ ಆಮೇಲೆ ನಿಮಗೆ ಒಂದು ಗ್ರಿಪ್ ಸಿಗ್ತದೆ. ಗ್ರಿಪ್ ಸಿಕ್ಕ ಮೇಲೆ ಸಂಪೂರ್ಣವಾಗಿ ಮಾಡ್ಬೋದು, ಆಯ್ತಾ? ಅದು ಬಿಟ್ಟು ನಾನು 2 ದಿನ ಮಾಡಿದೆ, ಇದು ಯಾಕೋ ಆಗೋದಲ್ಲ ಹೋಗೋದಲ್ಲ ಅಂತ ಎಕ್ಸಿಟ್ ಆದ್ರೆ ಏನನ್ನೋ ಸಾಧಿಸ್ಲಿಕ್ಕೆ ಆಗೋಲ್ಲ, ಏನನ್ನೋ ಏನನ್ನೋ ಪಡಿಲಿಕ್ಕೂ ಆಗೋಲ್ಲ. ಅಥವಾ ಏನ್ ಸಿಕ್ತೋ ಅಷ್ಟರಲ್ಲೇ ತೃಪ್ತಿ ಪಡ್ಕೊಂಡು ಇರ್ಬೇಕೆ ಹೊರತು ಹ್ಮ್ ಈ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋಲ್ಲ. ಹಾಗಾಗಿ ಪತ್ರಿಜಿಯವರು ಎಲ್ಲರೂ ಸೇರಿ, ಗುರುಶಕ್ತಿ ನಮಗೊಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲರೂ ಸೇರಿ ಇದರಲ್ಲಿ ನಾವು ಆ ಮುಂದೆ ಹೋಗೋಣ ಅಂತ ಹೇಳ್ತಾರೆ. ಓಕೆ ಮಾಸ್ಟರ್ಸ್, ಈಗ ಒಂದು 20 ಮಿನಿಟ್ಸ್ ಓಪನ್ ಐ ಮೆಡಿಟೇಷನ್ ಇರ್ತದೆ. ನಾವು ಸಂಕಲ್ಪ ಮಾಡೋಣ, ಆಯ್ತಾ? ಸಂಕಲ್ಪ ಮಾಡಿ ಓಪನ್ ಐ ಮೆಡಿಟೇಷನ್ ಅಂದ್ರೆ ದೀಪ ಹಚ್ಕೊಳ್ರಿ. ದೀಪ ಹಚ್ಚಿ ಕಣ್ಣು ಓಪನ್ ಮಾಡಿ ಆ ದೀಪವನ್ನೇ ನೋಡ್ತಾ, ಆಯ್ತಾ? 20 ನಿಮಿಷ ಕಣ್ಣನ್ನು ಮಿಟುಕಿಸಬಾರ್ದು. ನೇರವಾಗಿ ಕಣ್ಣನ್ನು ಮಿಟುಕಿಸಬಾರ್ದು. ನೇರವಾಗಿ ಆ ದೀಪ ಫ್ಲೇಮನ್ನು ಉರಿತಾ ಇರ್ತದೆ, ಅದನ್ನೇ ನೋಡ್ತಾ. ಅದು ನಮ್ಮ ಈ ತರಡೆ ಏನಿರ್ತದೆ, ತರಡೆ ಆಕ್ಟಿವ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಆಗ್ತದೆ, ಆಯ್ತಾ? ಪಿನಲ್ ಗ್ಲ್ಯಾಂಡ್ ಅಂತ ಎಲ್ಲ ಹೇಳ್ತೀವಲ್ಲ, ನಾವು ಗೈಡೆಡ್ ಮೆಡಿಟೇಷನ್ ಎಲ್ಲ ಮಾಡಿಸ್ತೀವಿ, ಚಕ್ರ ಮೆಡಿಟೇಷನ್ ಎಲ್ಲ ಮಾಡಿಸ್ತೀವಿ, ಅವಾಗೂ ಆಗ್ತದೆ. ಜೊತೆಗೆ ಈ ಇದು ಕೂಡ ಅದಕ್ಕೆ ಒಂದು ಮಾರ್ಗ. ಹಾಗಾಗಿ ಓಪನ್ ಐ ಮೆಡಿಟೇಷನ್, ಎಲ್ಲರೂ ದೀಪ ಹಚ್ಕೊಳ್ರಿ. ದೀಪ ಇಲ್ಲ ಅಂದ್ರೆ ಕ್ಯಾಂಡಲ್ ಹಚ್ಕೊಳ್ರಿ. ಅದೂ ಇಲ್ಲ ಅಂತಂದ್ರೆ ಮೊಬೈಲು, ಲ್ಯಾಪ್ಟಾಪು, ಇದನ್ನ ಲೈಟ್ ನೋಡೋದು, ಬಲ್ಬ್ ನೋಡೋದು ಹಾಗೆಲ್ಲ ಮಾಡಬೇಡ್ರಿ. ಆ ಗೋಡೆ ಇರ್ಲಿ ಅಥವಾ ಏನಾದ್ರು ಆ ಆಮೇಲೆ ಕತ್ಲೆ ಕತ್ಲೆ ಮಾಡ್ಕೊಳ್ರಿ. ಲೈಟ್ ಎಲ್ಲ ಆಫ್ ಮಾಡ್ಕೊಂಡು ದೀಪ ಹಚ್ಕೊಂಡ್ರಿ, ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಅಂದ್ರೆ ಏಕಾಗ್ರತೆ ಚೆನ್ನಾಗಿ ಬರುತ್ತೆ, ಆಯ್ತಾ? ಆಮೇಲೆ ಹಗಲು ಸಮಯದಲ್ಲೂ ಕೂಡ ಇದನ್ನ ನಿಮಗೆ ಸಮಯ ಸಿಕ್ಕರೆ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಕಣ್ಣಲ್ಲಿ ನೀರು ಬರ್ಬೋದು. ಇಲ್ಲಿ ಈ ಹಣೆ ಭಾಗದಲ್ಲಿ ಸ್ವಲ್ಪ ಸೆಳೆತ ಎಳಿತಾ ಬರ್ಬೋದು ಅಷ್ಟೇ. ಆಯ್ತಾ? ಮಾಡಿ, ಆರಾಮ್ಸೆ ಮಾಡಿ, ಏನ್ ತೊಂದರೆ ಇಲ್ಲ. ಆ ತುಂಬಾ ಎನರ್ಜೆಟಿಕ್ ಆಗಿರ್ಬೋದು, ಆಯ್ತಾ? ಈ ಧ್ಯಾನ ರಾತ್ರಿ ಮಾಡಿದ್ಮೇಲೆ ಬೆಳಿಗ್ಗೆ, ಅದಕ್ಕೆ ಉದಾಹರಣೆಗೆ ಈಗ ನಾವೇ ಇವತ್ತು ಏಕಾದಶಿ, ಒಂದು ತಟ್ಟು ನೀರು ಕುಡ್ದಿಲ್ಲ ನಾವು, ಆದ್ರೂ ಇಷ್ಟೋ ತನಕ ಮಾತಾಡಿದ್ವಿ, ಇಷ್ಟು ಎನರ್ಜೆಟಿಕ್ ಆಗಿ. ಎಲ್ಲಾದ್ರೂ ನಾವು ಮುಖ ಸೋತಿರೋ ಹಾಗೆ ಕಾಣಿಸ್ತಾ ಇದೆ? ಇಲ್ಲ. ಮತ್ತೆ ಈ ಸರಿ 2 ದಿನ ಏಕಾದಶಿ ಬಂದಿದೆ, ಅಂದ್ರೆ ನಾಳೆನೇ ಏಕಾದಶಿ ಇದೆ, ಆಯ್ತಾ? ನಾಳೆನೂ ಉಪವಾಸ ಇದೆ. ಇವತ್ತು ನಿರ್ಜಲ ಉಪವಾಸ, ನಾಳೆನೂ ನಿರ್ಜಲ ಉಪವಾಸ. ಅರ್ಥ ಆಯ್ತಲ್ಲ? ನೋಡಿ, ನಾಳೆನೂ ಇದೇ ಎನರ್ಜಿ ಇರ್ತದೆ. ಹಾಗಾಗಿ ಧ್ಯಾನ ಶಕ್ತಿ ಅದು.
ಹ್ಮ್ ಓಕೆ, ನಾವೀಗ ಸಂಕಲ್ಪ ಮಾಡೋಣ. ಸಂಕಲ್ಪ ಮಾಡಿ ಓಪನ್ ಇನ್ವಿಟೇಷನ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಕಲ್ಯಾಣಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಬಂದು ಸಂಕಲ್ಪ ಮಾಡೋಣ ಮಾಸ್ಟರ್ಸ್. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿಯವರ ಮತ್ತು ಗ್ರ್ಯಾಂಡ್ ಮಾಸ್ಟರ್ ಪ್ರಬೋಧ್ ಅಚ್ಯುತ್ ಗುರುಗಳ ಕನಸಾದ ಧ್ಯಾನ ಜಗತ್